श्रीगुरुभ्यो नमः। हरि ओम। वन्दे वन्द्यं विधिभवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदधदधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्यायालसतु मम हरन्मण्डले पुत्ररत्नम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಪಾಂಡವರು ಏಕಚಕ್ರ ನಗರದಿಂದ ಪಂಚಾಲ ದೇಶಕ್ಕೆ ಹೋಗಿದ್ದಾರೆ. ಪಂಚಾಲ ದೇಶದಲ್ಲಿ ದ್ರುಪದ ರಾಜ ದ್ರೌಪದಿ ಸ್ವಯಂವರ ಘೋಷಣೆ ಮಾಡಿದ್ದ. ಆ ಸ್ವಯಂವರದಲ್ಲಿ ಪಾಲ್ಗೊಂಡು ವಿಶೇಷವಾಗಿ ಅರ್ಜುನ ಆ ಸ್ವಯಂವರದಲ್ಲಿ ದ್ರೌಪದಿ ದೇವಿಯರನ್ನ ಗೆದ್ದಿದ್ದಾನೆ. ಅನಂತರದಲ್ಲಿ ದ್ರುಪದ ರಾಜ ವೇದವ್ಯಾಸದೇವರ ಆದೇಶದಂತೆ ವೇದವ್ಯಾಸದೇವರು ಕೊಟ್ಟ ದಿವ್ಯ ದೃಷ್ಟಿಯಿಂದ ದ್ರೌಪದಿ ದೇವಿಯರಲ್ಲಿ ಶಚಿ, ಶ್ಯಾಮಲ, ಉಷಾ ಇವರೆಲ್ಲ ಭಾರತೀ ದೇವಿಯರು ಇವರೆಲ್ಲ ಇರೋದನ್ನ ಕಂಡು 5 ಜನರಿಗೆ ಕೊಟ್ಟು ವಿವಾಹ ಮಾಡಿದ್ದಾನೆ. ಹೀಗೆ ದ್ರೌಪದಿ ಮತ್ತು ಪಂಚಪಾಂಡವರ ವಿವಾಹ ಮಹೋತ್ಸವ ನಡೀತು. ದತ್ವಾ ಭಯಂ ಸ ಭಗವಾನ್ ದ್ರುಪದಸ್ಯ ಕಾರ್ಯೇ ತೇನೋಮಿತಿ ಸ್ಮ ಕಥಿತೆ ಸ್ವಯಮೇವ ಸರ್ವಾಂ ವೈವಾಹಿಕೀಂ ಕೃತಿಮಥ ವ್ಯದಧಾಚ್ಯ ಧೌಮ್ಯಯುಕ್ತಃ ಕ್ರಮೇಣ ಜಗೃಹುಃ ನಿಖಿಲಾಶ್ಚ ಪಾಣಿಂ. ವೇದವ್ಯಾಸದೇವರೇ ಸ್ವತಃ ನೇತೃತ್ವವನ್ನು ವಹಿಸಿದ್ದಾರೆ. ಧೌಮ್ಯರು ಕೂಡ ಜೊತೆಗೆ ಇದ್ದರು. ಧೌಮ್ಯರನ್ನ ಜೊತೆಗೆ ಸೇರಿಸಿಕೊಂಡು ವೇದವ್ಯಾಸದೇವರೇ ಎಲ್ಲ ವಿವಾಹ ಕಾರ್ಯವನ್ನು ನಡೆಸಿಕೊಟ್ರು. ಪಂಚಪಾಂಡವರು ಕ್ರಮವಾಗಿ ದ್ರೌಪದಿ ದೇವಿಯರ ಪಾಣಿಗ್ರಹಣ ಮಾಡಿ ಮದುವೆ ಮಾಡಿಕೊಂಡಿದ್ದಾರೆ. ದಿನಕ್ಕೊಬ್ಬರಂತೆ ಪಾಣಿಗ್ರಹಣ ಮಾಡಿ ಮದುವೆ ಮಾಡಿಕೊಂಡ್ರು. ಎಲ್ಲರ ಮೇಲೂ ಕೂಡ ಪುಷ್ಪವೃಷ್ಟಿ ಆಯಿತು. ಇಡೀ ಪಂಚಾಲ ದೇಶದಲ್ಲಿ ದೊಡ್ಡ ಮಹೋತ್ಸವನೇ ನಡೆದು ಹೋಯಿತು. ದ್ರೌಪದಿ ದೇವಿಯರ ಕಲ್ಯಾಣ ಮಹೋತ್ಸವ. ಜನಕ ರಾಜ ಯಾವ ರೀತಿ ಶ್ರೀರಾಮದೇವರಿಗೆ ಜಾನಕಿಯನ್ನು ಕೊಟ್ಟು ಮದುವೆ ಮಾಡಿದಾಗ ಎಷ್ಟು ಸಂತೋಷ ಅನುಭವಿಸಿದ್ನೋ ಹಾಗೆ ದ್ರುಪದರಾಜನು ಕೂಡ ದ್ರೌಪದಿ ದೇವಿಯನ್ನ ಇವರಿಗೆ ಕೊಟ್ಟು ವಿವಾಹ ಮಾಡಿ ಅಷ್ಟೇ ಸಂತೋಷಪಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಕೃಷ್ಣ ಬೇಕಾದಷ್ಟು ಉಡುಗೊರೆಗಳನ್ನು ಕೊಟ್ಟಿದ್ದಾನೆ. ಕೃಷ್ಣ, ಬಲರಾಮ ಯಾದವರ ಸಹಿತರಾಗಿ ಬಂದು ಕುಂತಿಗೆ, ಪಾಂಡವರಿಗೆ ಪ್ರತ್ಯೇಕವಾಗಿ ಸಾಕಷ್ಟು ಉಡುಗೊರೆಗಳನ್ನು ಕೊಟ್ಟಿದ್ದಾರೆ. ದೃಷ್ಟ್ವೈವ ತಂ ಮುದುರಾಶು ಕುರುಪ್ರವೀರಾಃ ಆಶ್ಲಿಷ್ಯ ಕೃಷ್ಣಮಥನೇಮುರಸೌ ಚ ಕೃಷ್ಣಾಂ ದೃಷ್ಟ್ವಾ ಪ್ರದಾಯ ಗೃಹಯೋಗ್ಯ ಸಮಸ್ತ ಭಾಂಡಂ ಸೌವರ್ಣಮೇಭ್ಯ ಉರುಭೂಷಣಮಚ್ಯುತೋದಾತ್.
ಕೃಷ್ಣ ಬಂದಾಗ ಪಾಂಡವರಿಗೆ ಬಹಳ ಸಂತೋಷ ಆಯಿತು. ದ್ರೌಪದಿಯರನ್ನು ಕೂಡ ನೋಡಿ ಕೃಷ್ಣ ಅವಳಿಗೆ ಸಂತೋಷಪಡಿಸಲಿಕ್ಕೆ ಚಿನ್ನದ ಬಂಗಾರದ ಆಭರಣಗಳನ್ನ, ಭೂಷಣಗಳನ್ನ, ಮನೆಗೆ ಬೇಕಾಗಿರ್ತಕ್ಕಂಥ ಭಾಂಡ ಸಾಮಾನುಗಳು, ಮನೆಗೆ ಬೇಕಾದ ಪಾತ್ರೆ ಸಾಮಾನುಗಳು ಎಲ್ಲ ಸುವರ್ಣಮಯವಾದಂಥ ಪಾತ್ರೆ ಸಾಮಾನುಗಳನ್ನೆಲ್ಲ ಕೊಟ್ಟು ಆನಂದಪಡಿಸಿದ್ದಾನೆ. ದೇವತೆಗಳು ಧರಿಸಬೇಕಾಗಿರ್ತಕ್ಕಂಥ ಭೂಷಣಗಳೇನಿರ್ತದೆ, ಶುಭವಾದ ಕುಂಡಲ, ಹಾರ, ಕೇಯೂರ, ವಸ್ತ್ರ, ಅದ್ಭುತವಾದ ಭೂಷಣಗಳು ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ ಕೃಷ್ಣಾದಿಗಳು. ವಿಶೇಷವಾಗಿ ಕುಂತಿಗೂ ಕೂಡ ಸೋದರತ್ತೆ ಅಂತ ಹೇಳಿ ಕುಂತಿಗೂ ಕೂಡ ಅವಳಿಗೆ ಯೋಗ್ಯವಾದ ರೀತಿಯಲ್ಲಿ ಕುಂತಿಗೂ ಕೂಡ ಉಡುಗೊರೆ ಕೊಟ್ಟಿದ್ದಾನೆ ಶ್ರೀಕೃಷ್ಣ. ಎಲ್ರಿಗೂ ಕೊಟ್ಟಂತೆ ಕುಂತಿಗೆ ಕೊಡೋ ಹಾಗಿಲ್ಲ, ಅದಕ್ಕೆ ಪ್ರತ್ಯೇಕವಾಗಿ ಅವಳು ವಿಧವೆ ಆದ್ದರಿಂದ ಅವಳಿಗೆ ಬೇಕಾದ ರೀತಿಯಲ್ಲಿ ಉಡುಗೊರೆ ಕೊಟ್ಟಿದ್ದಾನೆ. ರತ್ನ, ಗೋವುಗಳು, ಆನೆ, ರಥ, ಎಷ್ಟೋ ತೂಕದ ಭಾರ, ಇಷ್ಟಿಷ್ಟು ತೂಕದ ಸುವರ್ಣಗಳು, ಇವನ್ನೆಲ್ಲ ಕೊಟ್ಟು ವೇದವ್ಯಾಸದೇವರು ಕೂಡ ಸಾಕಷ್ಟು ಆಶೀರ್ವಾದಗಳನ್ನು, ಉತ್ತಮ ಆಶೀರ್ವಾದಗಳನ್ನು ಮಾಡಿ ಅವರು ಕೂಡ ಉಡುಗೊರೆ ಕೊಟ್ಟಿದ್ದಾರೆ. ದಾಸಿಯರನ್ನ ಕೃಷ್ಣ, ದ್ರುಪದ ಇಬ್ಬರೂ ಕೂಡ ಇವರಿಗೆ ಸಮರ್ಪಣೆ ಮಾಡಿದ್ದಾರೆ. ಒಂದು ವರ್ಷ ಪಂಚಾಲ ದೇಶದಲ್ಲೇ ಇದ್ದರು ಪಾಂಡವರು ವಿವಾಹ ಮಾಡಿಕೊಂಡು. ವತ್ಸರಮಿಹೋಷು ರಿಮೇಚ ಪಾರ್ಥಾಹ, ಒಂದು ವರ್ಷದ ತನಕ ಅಲ್ಲೇ ಇದ್ದು ಆಮೇಲೆ ತಮ್ಮ ಊರಿಗೆ ಬಂದಿದ್ದಾರೆ. ಆವಾಗ ಕೌರವರಿಗೆ, ದುರ್ಯೋಧನಾದಿಗಳಿಗೆ ಮತ್ತೆ ಸಂಕಟವಾಗಿ ಕರ್ಣ, ಜಯದ್ರಥ, ಭೂರಿಶ್ರವ ಇವರನ್ನೆಲ್ಲ ಕರೆಕೊಂಡು ದೊಡ್ಡ ಸೈನ್ಯ ಸಮೇತನಾಗಿ ದ್ರುಪದನನ್ನು ಕೊಲ್ಲಬೇಕು ಅಂತ ಮತ್ತೆ ಪಂಚಾಲ ದೇಶಕ್ಕೆ ದ್ರುಪದನ ಊರಿಗೆ ಆಕ್ರಮಣ ಮಾಡಿದರು. ಯಾಕೆಂದ್ರೆ ಆವಾಗ ಯಾದವರಿದ್ರು, ಈಗ ದ್ರುಪದನ ರಕ್ಷಣೆಗೆ ಯಾದವರಿಲ್ಲ, ಅದರಿಂದ ಹೋಗಬೇಕು ಅಂತ. ಒಂದ್ಸಲ ಸ್ವಯಂವರ ಕಾಲದಲ್ಲಿ ಯುದ್ಧ ಆಗಿತ್ತು. ಯಾವಾಗ ಅರ್ಜುನ ಗೆದ್ದ ಆವಾಗ ಒಂದ್ಸಲ ಯುದ್ಧ ಆಗಿ ಎಲ್ಲ ಸೋತು ಹೋಗಿದ್ರು. ಈಗ ಮದುವೆ ಆದ ಮೇಲೆ ಪಾಂಡವರು ಎಲ್ಲರೂ ಕೂಡ ಆ ಕಡೆ ಹಿಂತಿರುಗಿ ಹೋದ ಮೇಲೆ ಮತ್ತೆ ಪುನಃ ಎರಡನೇ ಬಾರಿ ಆಕ್ರಮಣ ಮಾಡಿದ್ದಾರೆ. ಆವಾಗ ದ್ರುಪದ ತನ್ನ ಮಕ್ಕಳ ಜೊತೆಗೆ ಯುದ್ಧಕ್ಕೆ ಬಂದಿದ್ದಾನೆ. ಚಿತ್ರಕೇತು ಇವರೆಲ್ಲ ದ್ರುಪದರಾಜನ ಮಕ್ಕಳು. ಆ ಎರಡನೇ ಸಲದ ಯುದ್ಧದಲ್ಲಿ ಅವರೆಲ್ಲ ಸತ್ತರು. ಇದು ಗೊತ್ತಾಗಿ ಪಾಂಡವರು ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ಯುದ್ಧಕ್ಕೆ ಬರ್ತಾರೆ. ಕೌರವರನ್ನ, ಕರ್ಣನನ್ನ, ಪಾಂಡವರೇ ಅವರಿನ್ನೂ ಪಂಚಾಲ ದೇಶದಲ್ಲಿ ಇದ್ದರು ಒಂದು ವರ್ಷದವರೆಗೆ, ಅವ್ರನ್ನೆಲ್ಲ ಓಡಿಸ್ತಾರೆ. ಅರ್ಜುನ ಭೂರಿಶ್ರವ ಮತ್ತು ಕರ್ಣರ ಜೊತೆಗೆ ಯುದ್ಧ ಮಾಡ್ತಾನೆ. ಒಂದು ದೊಡ್ಡ ಭೀಮ ಒಂದು ದೊಡ್ಡ ಮರವನ್ನು ಹಿಡ್ಕೊಂಡು ಕಿತ್ತುಕೊಂಡು ಬರುವಾಗ ಎಲ್ಲರೂ ಕೂಡ ಓಡಿ ತಮ್ಮ ಊರಿಗೆ ಹೋದರು. ಎರಡನೇ ಸಲ ಆಕ್ರಮಣದಲ್ಲೂ ಸೋಲನುಭವಿಸಿ ಹೋದರು. ಇದೆಲ್ಲ ವಿಷಯ ತಿಳ್ಕೊಂಡು ವಿದುರ ಹಸ್ತಿನಾಪುರದಲ್ಲಿ ಅಣ್ಣನಾದಂಥ ಧೃತರಾಷ್ಟ್ರನ ಹತ್ರ ಬಂದು ಹೇಳ್ತಾ ಇದ್ದಾನೆ, ನಿನ್ನ ಮಕ್ಕಳು ಬಹಳ ಜಯಶಾಲಿಗಳಾಗಿ ಮೆರಿತಾ ಇದ್ದಾರೆ ಅಂತ ಹೇಳಿದ. ವಿದುರ ಇಷ್ಟೇ ಹೇಳಿದ, ಅಣ್ಣ ನಿನ್ನ ಮಕ್ಕಳು ಬಹಳ ಮುಂದೆ ಬರ್ತಾ ಇದ್ದಾರೆ, ಎಲ್ಲ ಕಡೆಯಿಂದ ಅವರಿಗೆ ಜಯ ಬರ್ತಾ ಇದೆ, ಜಯಶಾಲಿಗಳಾಗಿ ಮೆರಿತಾ ಇದ್ದಾರೆ ಎಂದುಬಿಟ್ಟ. ಧೃತರಾಷ್ಟ್ರ ಏನು ತಿಳ್ಕೊಂಡ ಅಂದರೆ, ವಿದುರ ನಿನ್ನ ಮಕ್ಕಳು ಅಂತ ಹೇಳಿದ್ದನ್ನ ಧೃತರಾಷ್ಟ್ರ ಅರ್ಥ ಮಾಡಿಕೊಂಡ, ದುರ್ಯೋಧನಾದಿಗಳು ಜಯಶಾಲಿಗಳಾಗಿ ಮೆರಿತಾ ಇದ್ದಾರೆ ಅಂತ ತಪ್ಪು ತಿಳ್ಕೊಂಡ. ಯಾಕೆ ಅವರು ಕೂಡ ಸ್ವಯಂವರಕ್ಕೆ ಹೋಗಿದ್ರು, ಎರಡನೇ ಸಲ ಯುದ್ಧಕ್ಕೆ ಹೋಗಿದ್ರು, ಇವರೇ ಮೆರಿತಾ ಇದ್ದಾರೆ ಅಂತ ಭಾವಿಸಿ ಬಹಳ ಸಂತೋಷದಿಂದ ಒಂದು ದೊಡ್ಡ ಬಂಗಾರದ ಆಭರಣ, ವಸ್ತ್ರ ಎಲ್ಲ ವಿದುರನಿಗೆ ಕೊಟ್ಬಿಟ್ಟ. ಎಂಥ ವಾರ್ತೆ ಹೇಳಿದೆಯಲ್ಲ, ಸಂತೋಷಕರವಾದ ವಾರ್ತೆ ಅಂತ ಕೊಟ್ಟ. ವಿದುರನಿಗೆ ಅನುಮಾನ ಬಂತು, ಇವನು ತಪ್ಪು ತಿಳ್ಕೊಂಡಿದ್ದಾನೆ ಅಂತ. ನಿನ್ನ ಮಕ್ಕಳು ಅಂತ ಇವನು ಹೇಳಿದ್ದು, ವಿದುರ ಹೇಳಿದ್ದು ಪಾಂಡವರನ್ನ ಉದ್ದೇಶಿಸಿಕೊಂಡು. ಪಾಂಡವರು ಕೂಡ ಧೃತರಾಷ್ಟ್ರನ ಮಕ್ಕಳೇ ಆಗ್ಬೇಕಲ್ಲ,
ಪಾಂಡು ಸತ್ತಿದ್ದಾನೆ, ಧೃತರಾಷ್ಟ್ರ ದೊಡ್ಡಪ್ಪ ಅಂದಮೇಲೆ ತಮ್ಮನ ಮಕ್ಕಳು ಕೂಡ ತನ್ನ ಮಕ್ಕಳು ಅಂತಲೇ ಲೆಕ್ಕ. ಆ ದೃಷ್ಟಿಯಿಂದ ವಿದುರ ಹೇಳಿದರೆ ಇವನಿಷ್ಟು ಸಂತೋಷಪಟ್ಟು ಬಂಗಾರದ ಆಭರಣ ಕೊಟ್ಟ, ವಸ್ತ್ರಗಳನ್ನು ಕೊಟ್ಟ. ಪಾಂಡವರ ಬಗ್ಗೆ ಅಷ್ಟು ಸಂತೋಷಪಟ್ಟು ಕೊಡುವವನಲ್ಲ ಧೃತರಾಷ್ಟ್ರ. ಅದರಿಂದ ವಿದುರನಿಗೆ ಅರ್ಥ ಆಯಿತು, ದುರ್ಯೋಧನಾದಿಗಳು ಮರಿತಿದ್ದಾರೆ ಅಂತ ನಾ ಹೇಳಿದೆ ಅಂತ ಭಾವಿಸಿದಾನೆ ಇವನು ಅಂತ ಅಂದ್ಕೊಂಡು ಆಮೇಲೆ ತಿದ್ದುಪಡಿ ಮಾಡಿದ. ನಿನ್ನ ಮಕ್ಕಳು ಅಂತಂದರೆ ನಾನು ಹೇಳಿದ್ದು ಪಾಂಡುರಾಜನ ಮಕ್ಕಳು, ಅವರು ಜಯ ಗಳಿಸಿ ಮೆರಿತಾ ಇದ್ದಾರೆ ಅಂತ ಹೇಳಿದ್ದು ಅಂತ ಅಂದ. ಹೌದಾ, ಹಾಗಾದ್ರೆ ಇನ್ನೂ ಸಂತೋಷ ಅಂದ್ಬಿಟ್ಟಷ್ಟೆ, ಮತ್ತೇನು ಕೊಡಲಿಲ್ಲ. ಇನ್ನೂ ಸಂತೋಷ ಅಂತ ಅಷ್ಟೇ. ಬಹಳ ಮುಖ ಕಿವಿಚಿ ಹೋಯಿತು, ಬೇಜಾರಾಯಿತು, ಬಹಳ ಒಳ್ಳೇದಾಯಿತು ಅಂತ ಅಷ್ಟು ಹೇಳಿದ ಕೂಡಲೇ ಕೇಳ್ತಾನೆ, ಮೃತಾನಹಿ ಪೃಥಾ ಸಹಿತಾಸ್ಮ ಪಾರ್ಥಾಹ ತೇಷಾಂ ಪ್ರವೃತ್ತಿಮಪಿ ಮೇ ವದ ಸರ್ವಶಸ್ತ್ವಂ. ಹಾಗಾದ್ರೆ ಅವರು ಇದರಲ್ಲಿ ವಾರಣಾವತದಲ್ಲಿ ಸತ್ತಿಲ್ವಾ ಅವರು ಅಂತ ಕೇಳ್ತಾ ಇದ್ದಾನೆ. ವಾರಣಾವತದಲ್ಲಿ ಸತ್ತು ಹೋಗಿದ್ದಾರೆ ಅಂತಲೇ ಇವನ ಕಲ್ಪನೆ, ಕುರುಡಂದು. ಗೊತ್ತೇ ಇಲ್ಲ ಮುಂದೇನೇನು ನಡೆದಿದೆ ಅಂತ. ಪಂಚಾಲ ದೇಶಕ್ಕೆ ಹೋದದ್ದು, ಅಲ್ಲಿ ಗೆದ್ದದ್ದು, ಆಮೇಲೆ ಅವರು ಅಲ್ಲೇ ಇರುವಾಗ 2ನೇ ಬಾರಿ ಇವರು ಯುದ್ಧಕ್ಕೆ ಹೋಗಿ ಕೌರವರು ಸೋತು ಬಂದದ್ದು ಒಂದೂ ಗೊತ್ತಿಲ್ಲ. ಅವನನ್ನು ಮೂಲೆ ಗುಂಪು ಮಾಡಿ ಇವರದ್ದೇ ಆರ್ಭಟ, ಸುಮ್ಮನೆ ಇದ್ದಾನೆ ಮನೆಯಲ್ಲಿ ಅಷ್ಟೇ ಧೃತರಾಷ್ಟ್ರ. ಇಷ್ಟಂತೂ ಗೊತ್ತಿತ್ತು, ಪಾಂಡವರನ್ನ ವಾರಣಾವತಕ್ಕೆ ಅವನೇ ಕಳಿಸಿದ್ದ ಅರಿಗಿನ ಮನೆಗೆ. ಅಲ್ಲಿ ಸತ್ತು ಹೋಗಿದ್ದಾರೆ ಅನ್ನೋ ವಾರ್ತೆ ಬಂದಿತ್ತು. ಅಷ್ಟು ತಿಳ್ಕೊಂಡು ಸುಮ್ಮನೆ ಕೂತಿದ್ದ. ವಿದುರ ಬಂದು, ಈಗ ಮುಂದಿನ ಮಾತು ಅಂದರೆ ವಿದುರ ಹೇಳಿದ್ದೆ, ನಿನ್ನ ಮಕ್ಕಳು ಜಯಶಾಲಿಗಳಾಗಿದ್ದಾರೆ ಅಂತ ಹೇಳಿದ ಕೂಡಲೇ ಧೃತರಾಷ್ಟ್ರಾದಿಗಳು ಅಂತಲೇ ಭಾವಿಸಿದ, ಯಾಕೆ ಅವರು ಸತ್ತು ಹೋಗಿದ್ದಾರೆ ಅಂತ. ಆಮೇಲೆ ಇವನು ತಿದ್ದುಪಡಿ ಮಾಡಿ ಹೇಳಿದ, ನಿನ್ನ ಮಕ್ಕಳು ಅಂದ್ರೆ ನಾನು ಹೇಳಿದ್ದು ಪಾಂಡವರ ಬಗ್ಗೆ ಅಂತ. ಬಹಳ ಸಂತೋಷ, ಆದರೆ ಅವರು ಸತ್ತಿದಾರಲ್ವಾ ಅಂತ ಮತ್ತೆ ಕೇಳ್ತಾ ಇದ್ದಾನೆ. ಅವ್ರು ಏನಾಯ್ತು ಹಾಗಾದ್ರೆ, ಸತ್ತಿಲ್ವ ಅವರು? ಅರ್ಗಿನ ಮನೆಗೆ ಇಲ್ಲಿಂದ ವಾರಣಾವತಕ್ಕೆ ಹೋದವರು ಹೇಗೆ ಜೈಗಳಿಸಿದ್ರು, ಏನಾಯ್ತು ಪೂರ್ತಿ ಹೇಳು, ಅವ್ರ ವಿಚಾರ ಹೇಳು ಅಂತ ಕೇಳಿದ. ಆಗ ಇತ್ಯುಕ್ತಾಹ ವಿದುರಸ ಹಿಡಿಂಬವಧ್ಯ ಪೂರ್ವಾಂ ಪ್ರವೃತ್ತಿಮಖಿಲಾಮಪಿ ಲಕ್ಷವೇಧಂ ಉದ್ವಾಹಮಪ್ಯಥ ನದೀಜ ಮುಖಾಶ್ಚ ಸರ್ವೇ ತುಷ್ಟಾ ಬಭೂರಪಿ ವತ್ಸರಂ ಊಷುರೇವಂ. ಆಗ ವಿದುರ ಎಲ್ಲ ಹೇಳ್ತಾನೆ, ವಾರಣಾವತದಲ್ಲಿ ಅವರು ಸತ್ತಿಲ್ಲ, ಅವರು ಅಲ್ಲಿಂದ ಹೇಗೋ ಪಾರಾಗಿ, ಪಾರು ಮಾಡಿದ್ದೇ ವಿದುರ, ಸುರಂಗ ಮಾರ್ಗ ಎಲ್ಲ ಮಾಡಿಸಿಟ್ಟು ಇವನೇ ಪಾರು ಮಾಡಿಸಿದ್ದ. ಅದು ಹೇಗೋ ಅಲ್ಲಿಂದ ಪಾರಾಗಿ ಹಿಡಿಂಬವನಕ್ಕೆ ಹೋಗಿದ್ದಾರೆ. ಹಿಡಿಂಬಾಸುರನನ್ನು ಕೊಂದು ಅಲ್ಲಿಂದ ಏಕಚಕ್ರ ನಗರಕ್ಕೆ ಹೋಗಿ, ಆಮೇಲೆ ಪಂಚಾಲ ದೇಶಕ್ಕೆ ಹೋಗಿ, ಆ ಇಡೀ ರಾಜಮಂಡಲದ ಆ ಸ್ವಯಂವರದಲ್ಲಿ ಅರ್ಜುನನೇ ಗೆದ್ದದ್ದು. ಆಮೇಲೆ ದ್ರೌಪದಿ ದೇವಿ ಜೊತೆಗೆ 5 ಜನರಿಗೆ ವಿವಾಹ ಆಯಿತು. ಆಮೇಲೆ ಈಗ ನಿನ್ನ ಮಕ್ಕಳೆಲ್ಲ ಅಲ್ಲಿ ಯುದ್ಧಕ್ಕೆ ಹೋದರು ದ್ರೌಪದಿ ರಾಜನ ಮೇಲೆ. ಆವಾಗ ಪಾಂಡವರೇ ಓಡಿಸಿದ್ದು ಇವ್ರನ್ನೆಲ್ಲ, ಹೀಗೆ ಅವರು ಜಯಗಳಿಸ್ತಿದ್ದಾರೆ ಅಂತ ಎಲ್ಲ ಕಥೆ ಆಗ ಗೊತ್ತಾಯ್ತು. ಭೀಷ್ಮಾದಿಗಳಿಗೂ ಅಷ್ಟೇನೆ, ಈ ದುರ್ಯೋಧನಾದಿಗಳು ಎಲ್ಲ ಮುಚ್ಚಿಟ್ಟು ಬಿಟ್ಟಿದ್ದಾರೆ, ಇವ್ರಿಗೆ ಹೇಳಿಲ್ಲ. ಪಾಂಡವರು ಸತ್ತರು ಅಂತ ಅಷ್ಟು ಮಾತ್ರ ಗೊತ್ತು. ಇಷ್ಟೆಲ್ಲ ಹೇಳಿದ ಮೇಲೆ ಇದನ್ನು ಕೇಳಿದಂಥ ಭೀಷ್ಮಾದಿಗಳು ಬಹಳ ಸಂತೋಷಪಟ್ಟರು. ಆಮೇಲೆ 1 ವರ್ಷದ ತನಕ ಪಾಂಡವರು ಪಂಚಾಲ ದೇಶದಲ್ಲೇ ಇದ್ದು ಆಮೇಲೆ ಬಂದರು. ಪುನಃ ಬಂದಾಗ ದುರ್ಯೋಧನಾದಿಗಳಿಗೆ ಭಾರೀ ಸಂಕಟ ಆಯಿತು. ಅಲ್ಲಿಂದ ಹೊಟ್ಟೆ ಕಿಚ್ಚು ಶುರುವಾಗಿತ್ತು. ನಮ್ಮವ್ರನ್ನೇ ಕೊಂದು ಬೆಂಕಿ ಹಚ್ಚಿ ಹೋಗಿದ್ರಲ್ಲ ಇವರು ಅಂತ ಒಂದು, ಹಿಡಿಂಬಾಸುರನನ್ನು ಕೊಂದು ಕೀರ್ತಿ ಗಳಿಸಿದ್ದು ಒಂದು, ಆಮೇಲೆ ಹಿಡಿಂಬಿ ಮದುವೆಯಾಗಿ ಘಟೋತ್ಕಚ ಬೇರೆ ಹುಟ್ಟಿದ್ದ, ಆಮೇಲೆ ಬಕಾಸುರನನ್ನು ಕೊಂದು, ಎಂಥೆಂಥವರಿಗೂ ಬಗ್ಗದೇ ಇರುವವನು ಬಕಾಸುರ, ಅವನನ್ನು ಕೊಂದು ಕೀರ್ತಿ ಗಳಿಸಿದ್ದು. ಆ ನಂತರ ಪಂಚಾಲ ದೇಶದಲ್ಲಿ ದ್ರೌಪದಿ ಸ್ವಯಂವರದಲ್ಲಿ ಗೆದ್ದದ್ದು. ಇವೆಲ್ಲ ಹೊಟ್ಟೆ ಉರಿಲಿಕ್ಕೆ ಶುರುವಾಯಿತು ದುರ್ಯೋಧನನಿಗೆ. ತಾತಪ್ಯಮಾನ ಹೃದಯಸ್ತು ಸುಯೋಧನಾದ್ಯಾಹ ಮಂತ್ರಂ ಪ್ರಚಕ್ರುರಥ ಕರ್ಣಮುಖ ಯಯುಶ್ಚ. ಮತ್ತೇನಾದರೂ ಮಾಡಿ ಪಾಂಡವರನ್ನ ಮೊದಲು ನಾಶ ಮಾಡಬೇಕು ಅಂತ ಪುನಃ ಮಂತ್ರಾಲೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ಪಂಚಾಲ ನಗರಕ್ಕೆ ಹೋದರು, ಯುದ್ಧಕ್ಕೆ ತಯಾರಾಗಿದ್ದಾರೆ. ಆಗ ವಿದುರ ಅಣ್ಣನಿಗೆ ಮತ್ತು ಭೀಷ್ಮಾದಿಗಳಿಗೆ ಹೇಳ್ತಿದ್ದಾನೆ, ಏತೈಹಿ ಪಾಪತಮ ಚೇತಸ ಏತ್ಯ ಪಾರ್ಥಾನ್ ಯುದ್ಧಾಯ ಮೃತ್ಯುಮುಪಯಾಂತೆ ನ ಸಂಶಯೋತ್ರ. ಮತ್ತೆ ಪುನಃ ಇವರು ಯುದ್ಧಕ್ಕೆ ಹೊರಡ್ತಾ ಇದ್ದಾರೆ.
ಪಾಂಡವರ ಹತ್ರ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಈ ಸಲ ಅವ್ರನ್ನ ಯುದ್ಧ ಮಾಡಬೇಕು ಅಂತಿದ್ದಾರೆ. ಈ ಸಲ ಪಾಂಡವರ ಹತ್ರ ಯುದ್ಧಕ್ಕೆ ಹೋದರೆ ಸಾಯ್ತಾರೆ. ಭೀಮಾರ್ಜುನ ವಿಷಹಿತು ನಹಿ ಕಶ್ಚನಾಸ್ತಿ ಸಾಮರ್ಥ್ಯಯುಕ್ ಸುರವರೇಶ್ವಪಿ ವರ್ಧಿತಾಸ್ತೆ ಜ್ಞಾತ್ವೈವ ವತ್ಸರತ ಏವ ಮಹಾನ್ ಅಧರ್ಮಸ್ತೇಷಾಂ ಉಪೇಕ್ಷಣ ಕೃತಸ್ತದಲಂ ನಿಯುಂಕ್ಷ್ವ. ಅಣ್ಣ, ಪಂಚಾಲ ದೇಶದಿಂದ ಇನ್ನೂ ಬಂದಿಲ್ಲ, ಬರಬೇಕು ಅಂತಿದ್ದಾರೆ. 1 ವರ್ಷ ಅಲ್ಲೇ ವಾಸ ಮಾಡಿಕೊಂಡಿದ್ರು. ಅಷ್ಟರಲ್ಲೇ ಇವರು ಹೋಗಿ ಪಾಂಡವ್ರ ಮೇಲೇನೆ ಯುದ್ಧ ಮಾಡೋಣ, ದ್ರುಪದ ರಾಜನ ಮೇಲಲ್ಲ, ಪಾಂಡವ್ರ ಮೇಲೆ ಯುದ್ಧ ಮಾಡಿ ಅವ್ರನ್ನ ಸಾಯಿಸಿಬಿಟ್ರಾಯ್ತು ಅಂತ ಹೊರಟಿದ್ದಾರೆ. ಭೀಮಾರ್ಜುನರು ಅಲ್ಲಿರುವಾಗ ಯಾರಾದರೂ ಯುದ್ಧ ಮಾಡ್ಲಿಕ್ಕೆ ಸಾಧ್ಯನಾ? ದೇವತೆಗಳು ಕೂಡ ಭೀಮಾರ್ಜುನರ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಸಮರ್ಥರಲ್ಲ. ಈಗ 1 ವರ್ಷ ಆಯಿತು ಅವರು ಇಲ್ಲಿಂದ ಹೋಗಿ. 1 ವರ್ಷ ಮುಗಿಸಿ ಇನ್ನೇನು ಬರುವವರು. ಇಷ್ಟೆಲ್ಲ ಬಲಿಷ್ಠರಾಗಿದ್ದಾರೆ. ದ್ರುಪದ ರಾಜನ ಬಾಂಧವ್ಯ ಬಂದಿದೆ, ಬಕಾಸುರನನ್ನು ಕೊಂದಿದ್ದಾನೆ ಭೀಮ, ಇವೆಲ್ಲ ಆಗಿದೆ. ಈಗ ಪಾಂಡವರ ಮೇಲೆ ಯುದ್ಧಕ್ಕೆ ಅಂತ ಹೋಗ್ತಾ ಇದ್ದಾರೆ. ಸಂಪೂರ್ಣ ನಾಶ ಆಗಿ ಹೋಗ್ತಾರೆ. ಮೃತ್ಯುಮುಪಯಾಂತೆನ ಸಂಶಯೋತ್ತರ, ಅನುಮಾನವೇ ಇಲ್ಲ, ನಾಶ ಆಗ್ತಾರೆ. ಆದ್ರಿಂದ ಮೊದಲು ಅವರನ್ನು ತಡಿ. ನೀನು ಅವರನ್ನು ತಡೆದು ಇನ್ನೂ ಪಾಂಡವರನ್ನು ಉಪೇಕ್ಷೆ ಮಾಡಬೇಡ. ನೀನಾಗೆ ಕಳಿಸಿದ್ದೆ ವಾರಣಾವತಕ್ಕೆ, ಈಗ ಪಂಚಾಲ ದೇಶದಲ್ಲಿದ್ದಾರೆ, ನೀನಾಗೆ ಹೇಳಿ ಕಳಿಸು. ಬನ್ನಿ ಅಂತ ಅವ್ರನ್ನ ಹೇಳಿ ಕಳಿಸು. ಯಾಕೆ ನೀನಾಗಿ ಹೊರಗೆ ಹಾಕಿದ್ದಿ ಊರಿನಿಂದ, ಅಲ್ಲಿ ಹೋಗ್ರಿ ಅಂತ. ಈಗ ನೀನೇ ಕರೆಸಿದ್ರೆ ನಿನಗೆ ಮರ್ಯಾದೆ ಉಳಿತದೆ, ನಿನ್ನ ಕುಲವೃದ್ಧಿ ಆಗ್ತದೆ. ಅರ್ಧ ರಾಜ್ಯ ಅವರಿಗೆ ಕೊಡು, ಇಲ್ದಿದ್ರೆ ನಿನ್ನ ಮಕ್ಕಳ ನಾಶ ನೀನೇ ಮಾಡಿದ ಹಾಗಾಗ್ತದೆ, ಪುಣ್ಯನೂ ನಾಶ ಆಗ್ತದೆ, ಎರಡನ್ನೂ ಕೆಡಿಸ್ಕೋತಿದ್ದಿ ಅಂತ ಎಚ್ಚರಿಕೆ ಕೊಟ್ಟ ವಿದುರ. ಸರಿ ಹಾಗಾದ್ರೆ ಅಂತ ಹೇಳಿ ಧೃತರಾಷ್ಟ್ರ ವಿದುರನನ್ನೇ ಕಳಿಸಿದ, ಕರ್ಕೊಂಡು ಬಾ ಅಂತ. ಅವರೆಲ್ಲರೂ ಕೂಡ ಹಸ್ತಿನಾಪುರಕ್ಕೆ ದ್ರೌಪದಿ ಜೊತೆಗೆ ಬಂದು ಸೇರಿದರು. ಆಗ ಹಸ್ತಿನಾಪುರದವರಿಗೆಲ್ಲ ಬಹಳ ಸಂತೋಷ ಆಯಿತು. ಹಿಂದೆ ವಾರಣಾವತಕ್ಕೆ ಕಳಿಸಿದಾಗ ಬಹಳ ದುಃಖಪಟ್ಟಿದ್ದರು. ಇಷ್ಟೆಲ್ಲ ಮಾಡಿಕೊಂಡು ಮದುವೆನೂ ಮುಗಿಸ್ಕೊಂಡು ದ್ರೌಪದಿಯನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಬಹಳ ಸಂತೋಷ ಆಯಿತು. ಗಾಂಧಾರಿ, ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ, ದುರ್ಯೋಧನನ ಹೆಂಡತಿ ಭಾನುಮತಿ ದ್ರೌಪದಿಯನ್ನು ಬಹಳ ಆದರದಿಂದ ಸ್ವಾಗತ ಮಾಡಿದರು. ಸ್ವಲ್ಪ ಸಮಯ ಅವರು ಹಸ್ತಿನಾಪುರದಲ್ಲೇ ಇದ್ದರು. ಅಂದರೆ ಧೃತರಾಷ್ಟ್ರನ ಮನೆಯಲ್ಲೇ ಇದ್ದರು. ದೊಡ್ಡಪ್ಪನ ಮನೆಯಲ್ಲಿ ಇರಬೇಕಾದ್ದು ಧರ್ಮ ಅಂತ ಹಿರಿಯರ ಮನೆಯಲ್ಲಿ ಇರಬೇಕು ಅಂತ ಇದ್ರು. ಸ್ವಲ್ಪ ದಿವಸದಲ್ಲಿ ಗಾಂಧಾರಿ ತಾನೇ ಕುಂತಿಯನ್ನ ಕರೆದು ಹೇಳ್ತಾ ಇದ್ದಾಳೆ, ಕುಂತಿ ಪ್ರಯಾಹಿ ಸಹಿತ ಸುನುಷಯಾಗೃಹಂ ಸ್ವಂ. ಕುಂತಿ, ನಿನ್ನ ಮನೆ ಇದೆ, ಇಲ್ಲಿ ಪಾಂಡುರಾಜನ ಮನೆ ಇದೆ, ನೀನು ಅಲ್ಲೇ ಇದ್ರೆ ಚೆನ್ನಾಗಿರ್ತದೆ. ನಿಮ್ಮ ಮನೆ ಅಲ್ಲ, ಗೌರವದಿಂದ ದೊಡ್ಡಪ್ಪನ ಜೊತೆಗಿರಬೇಕು ಅಂತ ನಿಮ್ಮ ಮಕ್ಕಳೆಲ್ಲ ಇಲ್ಲಿದ್ದಾರೆ ಸರಿ, ಆದರೆ ನನಗೇನೋ ಅನಿಸ್ತದೆ, ನಿನ್ನ ಮಕ್ಕಳನ್ನ ಸೊಸೆಯನ್ನ ಕರ್ಕೊಂಡು ನೀನು ಪಾಂಡುರಾಜನ ಮನೆಗೆ ಹೋಗು, ನಮ್ಮ ಮನೆಯಲ್ಲಿ ಇರೋದು ಬೇಡ. ಯಾಕೆ ಅಂದರೆ ನನ್ನ ಮಗ ಮಹಾ ನೀಚ. ಅವಳೇ ಹೇಳ್ತಿದ್ದಾಳೆ ತಾಯಿ, ದುರ್ಯೋಧನ ಮಹಾ ನೀಚ. ದುರ್ಯೋಧನ ಎಷ್ಟು ನೀಚನೋ ಅದೇ ರೀತಿ ಕುಂತಿ ಅಷ್ಟೇ, ಇವಳು ದ್ರೌಪದಿ ದೇವಿ ನಿನ್ನ ಸೊಸೆ ಹೊಸದಾಗಿ ಬಂದವಳು ಅಷ್ಟೇ ಸುಂದರಿಯಾಗಿದ್ದಾಳು. ಕೃಷ್ಣ ತ್ರಿಲೋಕ ವನಿತಾಧಿಕ ರೂಪಸಾರ. ದ್ರೌಪದಿ ದೇವಿ ತ್ರಿಲೋಕ ವನಿತೆಯರಲ್ಲಿ, 3 ಲೋಕದ ವನಿತೆಯರಲ್ಲಿ ಪರಮ ಸುಂದರಿಯಾಗಿದ್ದಾಳೆ ನಿನ್ನ ಸೊಸೆ. ನನ್ನ ಮಗ 3 ಲೋಕದವರಲ್ಲಿ ಅತಿ ನೀಚ ಅಂದ್ರೆ ನೀಚ ಅವನು. ಇಬ್ಬರೂ ಒಂದೇ ಕಡೆ ಸೇರಿದ್ರೆ ಏನೋ ಅನಾಹುತ ಆಗ್ತದೆ ಗ್ಯಾರಂಟಿ. ನನ್ನ ಮಗನ ಮೇಲೆ ನನಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ. ಏನಾದರೂ ಒಂದು ಪ್ರಮಾದ ಮಾಡಿ ಅವನು ನಾಶ ಆಗಿಬಿಟ್ಟಾನು ದ್ರೌಪದಿ ನಿಮಿತ್ತದಿಂದ, ಅದರಿಂದ ನಿನ್ನ ಸೊಸೆಯನ್ನು ಕರ್ಕೊಂಡು ದೂರ ಹೋದರೆ ಒಳ್ಳೆಯದು ಅಂತಾಳೆ. ಇದು ಸಾಕು ದುರ್ಯೋಧನನ ನೀಚತನ ಎಷ್ಟು ಅನ್ನೋದಕ್ಕೆ. ಬೇರೆಯವ್ರು ಹೇಳೋದಕ್ಕಿಂತ ತಾಯಿನೇ ಹೇಳಿ ಕಳಿಸ್ತಾ ಇದ್ದಾಳೆ ಕುಂತಿ ಹತ್ರ. ನನ್ನ ಮಗ ಇಲ್ಲಿದ್ರೆ
ಮತ್ತೆ ದ್ರೌಪದಿನೂ ಇಲ್ಲಿದ್ದಾಳೆ, ನನ್ನ ಮಗ ದುರ್ಯೋಧನ ಇದ್ದಾನೆ, ದ್ರೌಪದಿ ಗಂಡ ಭೀಮ ಅಷ್ಟೇ ಬಲಶಾಲಿ ಬೇರೆ, ಏನಾದರೂ ತಡವಿದ್ರೆ ಸುಮ್ಮನೆ ಬಿಡೋದಿಲ್ಲ, ಭೀಮ ಮೂಳೆ ಮುರಿತಾನೆ. ಅದರಿಂದ ಅಷ್ಟಕ್ಕೆಲ್ಲ ಅವಕಾಶ ಕೊಡಬಾರ್ದು ನಾವು ಹಿರಿಯರಾದು, ಮುಂದಾಗುವ ಅನರ್ಥ ತಪ್ಪಿಸ್ಕೊಳ್ಳೋದೇ ಒಳ್ಳೇದು. ಅದರಿಂದ ನಿನ್ನ ಸೊಸೆನ ಕರ್ಕೊಂಡು ಹೋಗು. ಎಂಥ ವಿಚಾರ ಇದು ಗಾಂಧಾರಿದ್ದು, ನಿಜವಾಗಿಯೂ ಬಹಳ ಇದು ಎಲ್ಲರೂ ಅಳವಡಿಸ್ಕೊಳ್ಬೇಕು. ಅನಾಹುತ ಆಗೋ ತನಕ ಕಾಯಬಾರ್ದು, ವಿಚಾರ ಮಾಡಿ ಏರ್ಪಾಡು ಮಾಡಿ ಒಳ್ಳೆ ವ್ಯವಸ್ಥೆ ಮಾಡಿಬಿಡ್ಬೇಕು. ಆದ್ದರಿಂದ ಕುಂತಿ ಮತ್ತು ಪಾಂಡವರು, ದ್ರೌಪದಿ ತಂಪಾಡಿಗೆ ತಾವು ಮನೆಯಲ್ಲಿದ್ದರೆ, ಈ ಕಡೆ ದುರ್ಯೋಧನಾದಿಗಳು ಇವರಷ್ಟಕ್ಕೆ ಇವರಿದ್ದರೆ ಅಷ್ಟು ಅನಾಹುತ ಆಗೋದಿಲ್ಲ. ಒಂದೇ ಮನೆಯಲ್ಲಿದ್ದರು ಅಂತಾದರೆ ಏನಾದರೂ ಒಂದು ಪ್ರಮಾದ ಮಾಡ್ಯಾನು ದುರ್ಯೋಧನ ಅನ್ನೋ ದೂರಾಲೋಚನೆ ಗಾಂಧಾರಿ. ಆದ್ದರಿಂದ ನೀನು ಹೋಗು ಅಂತಂದಾಗ ಯಸ್ಮಾಯಿತಿಸ್ಮ ಸಸುತ ಪ್ರೇಯೌ ಗೃಹಂಸ. ಅದೇ ರೀತಿ ತಾನು ಕುಂತಿ ತನ್ನ ಮಕ್ಕಳನ್ನ ಸೊಸೆಯನ್ನು ಕರ್ಕೊಂಡು ಅಲ್ಲಿಗೆ ಹೋದ್ಲು, ತನ್ನ ಮನೆಗೆ ಹೋದ್ಲು, ಪಾಂಡುರಾಜನ ಮನೆಗೆ. 5 ವರ್ಷ ಹಸ್ತಿನಾಪುರದಲ್ಲಿ ಕುಂತಿ ಜೊತೆಗೆ ಪಾಂಡವರು ತಮ್ಮ ಮನೆಯಲ್ಲೇ ಇದ್ರು. ಹೇಗೆ ಇವರು ಸಂಸಾರ ನಡೀತಾ ಇತ್ತು? ಒಬ್ಬಳು ದ್ರೌಪದಿ, 5 ಜನ ಪತಿಯಂದರು, ಅವರು ಒಂದು ವ್ಯವಸ್ಥೆ ಮಾಡಿಕೊಂಡಿದ್ರು. ಸರದಿ ಪ್ರಕಾರ ದ್ರೌಪದಿ ಒಬ್ಬೊಬ್ಬರಲ್ಲಿ ಒಂದೊಂದು ದಿವಸ ಇರೋದು ಅಂತ ವ್ಯವಸ್ಥೆ. ಈಗ ಉದಾಹರಣೆಗೆ ಯುಧಿಷ್ಠಿರನ ಜೊತೆಗೆ ದ್ರೌಪದಿ ದೇವಿ ಇದ್ದಾಳೆ ಅಂತ ಇಟ್ಕೊಳ್ಳಿ. ಯುಧಿಷ್ಠಿರನ ಜೊತೆಗೆ ದ್ರೌಪದಿ ದೇವಿ ಇದ್ದ ದಿವಸದಲ್ಲಿ ಆ ದ್ರೌಪದಿ ದೇಹದಲ್ಲಿ ಶಚಿ ಇವರೆಲ್ಲ ಇದ್ದೇ ಇದ್ದಾರೆ. ಉಷಾದೇವಿ, ನಕುಲ ಸಹದೇವರ ಹೆಂಡತಿ ಉಷಾದೇವಿ ಅವರೆಲ್ಲ ಇದ್ದಾರೆ. ಭಾರತೀ ದೇವಿ ಇದ್ದಾಳೆ. ಆವಾಗ ಧರ್ಮರಾಜ ದ್ರೌಪದಿ ದೇವಿ ಜೊತೆಗಿದ್ದಾಗ ಪರಪತ್ನಿ ಸಂಘ ಅನ್ನುವಂಥ ದೋಷ ಬರ್ತದೋ ಇಲ್ಲೋ ಧರ್ಮರಾಜನಿಗೆ? ಅದೇ ದೇಹದಲ್ಲಿ ಬೇರೆ ಸ್ತ್ರೀಯರು ಇದ್ದಾರೆ. ಅರ್ಜುನನ ಜೊತೆಗಿದ್ದಾಗ ಶ್ಯಾಮಲೆ ಇದ್ದಾಳೆ, ಶಚಿ ಇದ್ದಾಳೆ, ಅರ್ಜುನ ಇದ್ದಾನೆ, ಸರಿ. ಅದು ದ್ರೌಪದಿ ದೇಹದಲ್ಲಿ ಶಚಿ ಇದ್ದಾಳೆ, ಅದರಲ್ಲಿ ಶ್ಯಾಮಲೆ ಇದ್ದಾಳೆ, ಅಣ್ಣನ ಹೆಂಡತಿ. ಆ ಪರಪತ್ನಿ ಸಂಘ ಅನ್ನೋ ದೋಷ ಬರ್ತದೋ ಇಲ್ವೋ? ಹೇಗೆ ಸಂಸಾರ ಮಾಡಿಕೊಂಡಿದ್ರು? 5 ಜನ ಗಂಡಂದರು, ಅವರು ಒಬ್ಬೊಬ್ಬ ದೇವತೆಗಳು. ದ್ರೌಪದಿ ದೇಹದ ಶರೀರದಲ್ಲಿ 5 ದೇವತಾ ಸ್ತ್ರೀಯರಿದ್ದಾರೆ. ಧರ್ಮರಾಜನ ಜೊತೆಗಿದ್ದಾಗ ಪರಸ್ತ್ರೀಯರಿಗೆ ಅವರಿಗೆಲ್ಲ ವ್ಯಭಿಚಾರ ಅನ್ನೋ ದೋಷ ಬಂತೋ ಇಲ್ವೋ? ಪರಪುರುಷ ಸಂಘ ಅನ್ನೋದು ಬಂತೋ ಇಲ್ವೋ? ಇದು ಹೇಗೆ ಸಂಸಾರ ಅಂತಂದ್ರೆ ಆಚಾರ್ಯರು ಹೇಳ್ತಾರೆ, ಮಹಾಭಾರತದಲ್ಲೇ ಒಂದು ಶ್ಲೋಕ ಇದೆ, ಇದಂಚ ತತ್ರಾದ್ಭುತಮುತ್ತಮಂ ತದಾ ದಧಾತಿ ಕೃಷ್ಣ ವಪುಷಾತಿ ಮಾನುಷಂ ಮಹಾನುಭಾವ ಕಿಲ ಸಾಧು ಮಧ್ಯಮ ಬಭೂವ ಕನ್ಯೈವ ಗತೆ ಗತೆ ಹನಿ. ಇದು ವ್ಯಾಸರ ಗಂಭೀರವಾದ ವಾಣಿ. ಬಭೂವ ಕನ್ಯೈವ ಗತೆ ಗತೆ ಹನಿ. ದಿನ ದ್ರೌಪದಿ ದೇವಿ ಕನ್ಯೆ ಆಗ್ತಿದ್ಲು ಅಂತ ಹೇಳಿಬಿಟ್ಟಿದ್ದಾರೆ. ಪ್ರತಿ ದಿವಸ ಅವಳಿಗೆ ಕನ್ಯಾತ್ವ ಬರ್ತಿತ್ತು. ಏನರ್ಥ? ಆಚಾರ್ಯರು ತಿಳಿಸ್ತಾರೆ, ಧರ್ಮರಾಜ ದ್ರೌಪದಿ ದೇವಿಯ ಜೊತೆಗಿದ್ದ ದಿವಸದಲ್ಲಿ ಆ ದ್ರೌಪದಿ ಶರೀರದಲ್ಲಿದ್ದಂಥ ಶಚಿದೇವಿ, ಉಷಾದೇವಿ ಅವರಿಗೆಲ್ಲ ದೇಹಾಭಿಮಾನನೇ ನಾಶ ಆಗ್ತಿತ್ತಂತೆ. ವಾಯುದೇವರು ಆ ಕೆಲಸ ಮಾಡ್ತಾ ಇದ್ರು. ಧರ್ಮರಾಜನಲ್ಲಿ ಆವಿಷ್ಟರಾದ ವಾಯುದೇವರು ಆ ದ್ರೌಪದಿ ಸಂಘದಲ್ಲಿರುವಾಗ ದ್ರೌಪದಿ ದೇಹದಲ್ಲಿರ್ತಕ್ಕಂಥ ಶಚಿ ಮತ್ತೆ ಶ್ಯಾಮಲೆಗಂತೂ ಇರಬೇಕಲ್ಲ, ಧರ್ಮರಾಜನ ಜೊತೆಗಿದ್ದಾಳೆ ಶಚಿದೇವಿ, ಉಷಾದೇವಿ, ಅವರಿಗೆ ದೇಹದ ಮೇಲೆ ಅಭಿಮಾನ ಪೂರ್ಣ ನಾಶ ಆಗ್ತಾ ಇತ್ತು. ದೇಹದ ಮೇಲೆ ಅಭಿಮಾನವೇ ಇಲ್ಲ ಅವರು. ದೇಹಾಭಿಮಾನ ಇದ್ರಷ್ಟೇ ಆವಾಗ ಪರಪುರುಷ ಸಂಘ ಅನ್ನೋದು ದೇಹದ ಮೇಲೆ ಅಭಿಮಾನ ಹೋಗ್ತಿತ್ತು. ಭಾರತೀ ದೇವಿಗೆ ಸ್ವಲ್ಪ ಅಭಿಮಾನ ಇರ್ತಿತ್ತು, ಭಾರತೀ ದೇವಿಗೆ ಅಭಿಮಾನ ಇರ್ತಿತ್ತು. ಆದ್ರಿಂದಲೇನೆ ಧರ್ಮರಾಜನಲ್ಲಿ ಭೀಮನ ಆವೇಶ ಇತ್ತು. ಧರ್ಮರಾಜರಲ್ಲಿ ಭೀಮನ ಆವೇಶ ಇತ್ತು. ಭಾರತೀ ದೇವಿಗೆ ದ್ರೌಪದಿ ಶರೀರದ ಮೇಲೆ ಅಭಿಮಾನ ಇತ್ತು. ಯುಧಿಷ್ಠಿರನಲ್ಲಿ ಆವಿಷ್ಟನಾದ ಭೀಮ ಆ ಶರೀರದಲ್ಲಿ ಅಭಿಮಾನ ಇಟ್ಟಂಥ ಭಾರತೀ ದೇವಿಯರ ಜೊತೆಗೆ ಇರ್ತಿದ್ದ. ಯುಧಿಷ್ಠಿರ ಶ್ಯಾಮಲಾದೇವಿ ಜೊತೆಗೆ ಇರ್ತಿದ್ದ. ಶ್ಯಾಮಲೆಗೆ ಅಭಿಮಾನ ಇರ್ತಿತ್ತು. ಅರ್ಜುನನ ಸರದಿ ಬಂತೋ ಶ್ಯಾಮಲೆಗೆ ಅಭಿಮಾನ ಪೂರ್ತಿ ಹೋಗ್ತಿತ್ತು. ಅವತ್ತಿನ ದಿವಸ ಹೊಸ ಅಭಿಮಾನ ಉತ್ಪತ್ತಿ ಆಗ್ತಿತ್ತು. ಯಾರಿಗೆ? ಶಚಿದೇವಿಗೆ. ಶಚಿದೇವಿಗೆ ಉತ್ಪತ್ತಿ. ಅದನ್ನ ಬಭೂವ ಕನ್ಯೈವ ಗತೆ ಗತೆ ಹನಿ ಅಂತಂದ್ರೆ ಆ ಅಭಿಮಾನ ಹೋಗಿ ಹೊಸ ಅಭಿಮಾನ ಅವ್ರಿಗೆ ಹುಟ್ಟುತ್ತಿತ್ತು. ಅದೇ ಜನ್ಮ ಇದ್ದ ಹಾಗೆ ಮಾನಸಿಕವಾಗಿ ವಿವಾಹ ನಡೀತಿತ್ತು.
ಅವತ್ತಿನ ದಿವಸ ಅವರು ರಮಿಸ್ತಾ ಇದ್ರು. ನಕುಲ ಸಹದೇವರದ್ದು ಬಂದಾಗ ಹಾಗೆ ಉಳಿದವರಿಗೆಲ್ಲ ಅಭಿಮಾನ ಹೋಗ್ತಿತ್ತು, ಇವರಿಗೆ ಅಭಿಮಾನ ಉತ್ಪತ್ತಿ ಆಗ್ತಿತ್ತು ಅವರ ಹೆಂಡಂದರಿಗೆ. ಆಗ ಹೊಸ ಜನ್ಮ ಬಂದ ಹಾಗೆ ಮಾನಸಿಕವಾಗಿ ವಿವಾಹ, ಅವರ ಪತಿ ಪತ್ನಿ ಸಂಘ, ಆಮೇಲೆ ಅವರಿಗೆ ಅಭಿಮಾನ ಹೋಗ್ತಿತ್ತು. ಅದು ಮರಣಕ್ಕೆ ತುಲ್ಯ. ಮರುದಿವಸ ಮತ್ತೆ ಶ್ಯಾಮಲಾದೇವಿಗೆ ಅಭಿಮಾನ ಉತ್ಪತ್ತಿ ಆದಾಗ ಶ್ಯಾಮಲಾದೇವಿಗೆ ಜನ್ಮ, ಆ ದೇಹದಲ್ಲಿ ಹೊಸ ಜನ್ಮ, ಮತ್ತೆ ಯುಧಿಷ್ಠಿರನ ಜೊತೆಗೆ ಮಾನಸಿಕ ವಿವಾಹ. ಇಂಥ ಒಂದು ಅದ್ಭುತ ವ್ಯವಸ್ಥೆ ವಾಯುದೇವರು ನಡೆಸಿದ್ರಂತೆ. ಅದರಿಂದ ವಾಯುದೇವರ ನಿಯಂತ್ರಣದಲ್ಲಿರೋದು. ಯಾರಿಗೂ ಕೂಡ ಅವ್ರಿಗೆ ಬೇರೆಯವರಿಗೆ ಅಭಿಮಾನ ಇರ್ತಿದ್ದಿಲ್ಲ, ನಾಶ ಆಗ್ತಿತ್ತು. ಒಂದು ರೀತಿ ಮರಣಪ್ರಾಯ. ಅವರಿಗೆ ಅಭಿಮಾನ ಬಂದ ದಿವಸ ಅವರಿಗೆ ಜನ್ಮ ಇದ್ದ ಹಾಗೆ, ಮಾನಸಿಕವಾಗಿ ವಿವಾಹ. ಈ ಥರದ ವ್ಯವಸ್ಥೆಯಿಂದ 5 ವರ್ಷ ಅಲ್ಲಿ ನಡೆಸ್ಕೊಂಡಿದ್ರು. ಇದು ಅವರಿಗೂ ಅಷ್ಟೇನೆ, ಅಭಿಮಾನ ನಾಶ ಆಗೋದು ಇದೆಲ್ಲ ವಾಯುದೇವರು ಮಾಡುವ ಕೆಲಸ. ಅದಕ್ಕೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಾಯುದೇವರ ಮಹಿಮೆ ಹೇಳುವಾಗ ಹೇಳ್ತಾರೆ, ಪ್ರತಿದಿನಂ ಪ್ರತಿಕ್ಷಣಂ ಬುದ್ಧಿಶೋಧಕೇನ ಅಂತಾರೆ. ನಮಗೆಲ್ಲ ಜೀವರಾಶಿಗಳಿಗೆ ಪ್ರತಿಕ್ಷಣ ಪ್ರತಿದಿನ ಪ್ರತಿಕ್ಷಣ ನಮ್ಮೊಳಗಿದ್ದುಕೊಂಡು ವಾಯುದೇವರು ಬುದ್ಧಿ ಶೋಧನೆ ಮಾಡ್ತಿರ್ತಾರಂತೆ. ಆದ್ದರಿಂದ ಯಾವ ಅಚಾತುರ್ಯನೂ ನಡೆಯೋದಿಲ್ಲ. ಇಲ್ಲದಿದ್ರೆ ಒಂದು ಮನೆಯಲ್ಲಿ 10 ಕುಟುಂಬ ಇರ್ತದೆ, 10 ಜನ ಗಂಡ ಹೆಂಡಂದಿರು ಇರ್ತಾರೆ, ಅವರವ್ರ ಪಾಟಿಗೆ ಅವರವರು ಸಂಸಾರ ಮಾಡ್ಕೊಂಡಿರ್ತಾರೆ. ಯಾಕೆ? ವಾಯುದೇವರು ಬುದ್ಧಿ ಶೋಧನೆ ಮಾಡ್ತಿರ್ತಾರೆ. ಇವಳು ತಂಗಿ, ಇವಳು ಅಣ್ಣನ ಪತ್ನಿ, ಇವಳು ತಮ್ಮನ ಹೆಂಡತಿ, ಈ ಥರ ಎಚ್ಚರಿಕೆ ಕೊಟ್ಟು ಪ್ರಮಾದ ಆಗದೆ ಇರೋ ಹಾಗೆ ಬುದ್ಧಿ ಶೋಧನೆ ಮಾಡುವವರು ವಾಯುದೇವರು. ಸಜ್ಜನರಿಗೆ, ಬೇರೆಯವರಿಗೆ ಅವರವರ ಯೋಗ್ಯತಾನುಸಾರ ಮಾಡಿಸ್ತಾರೆ. ಇದು ರಾಘವೇಂದ್ರ ಸ್ವಾಮಿಗಳು ಕಂಡು ಹಿಡಿದು ಹೇಳೋ ಒಂದು ಮಹಿಮೆ. ಪ್ರತಿದಿನಂ ಪ್ರತಿಕ್ಷಣಂ ಬುದ್ಧಿ ಶೋಧಕೇನ. ಇಲ್ದಿದ್ರೆ ಯಾವುದೋ ಒಂದು ಪದಾರ್ಥ ಬಿದ್ದಿತ್ತು, ಬುದ್ಧಿ ಶೋಧನೆ ಮಾಡ್ತಾರೆ. ಯಾರ್ದೋ ಬಿದ್ದಿದೆ, ಅಣ್ಣಂದಿರಬೇಕು, ತಗೋ ಅಂತಾಳ ಅವನಿಗೆ ಕೊಡೋದು. ನಾನೇ ಇಟ್ಕೊಂಡ್ಬಿಡೋಣ ಅಂತ ಅನಿಸೋದಿಲ್ಲ. ಯಾಕೆ? ವಾಯುದೇವರು ಆ ಬುದ್ಧಿ ಶೋಧನೆ ಮಾಡ್ತಾರೆ. ಹಾಗೆ ಇವರಿಗೆ ಅಭಿಮಾನವನ್ನೇ ನಾಶಪಡಿಸಿಬಿಡ್ತಿದ್ರು. ಅರ್ಜುನ ದ್ರೌಪದಿ ಒಟ್ಟಿಗೆ ಇರುವಾಗ ಶ್ಯಾಮಲಾದೇವಿಗೆ, ಉಷಾದೇವಿಗೆ ಮತ್ತು ಪಾರ್ವತಿನೂ ಇದ್ಲು ಆ ದೇಹದಲ್ಲಿ, ಅವರಿಗೆಲ್ಲ ಅಭಿಮಾನನೇ ಹೋಗ್ತಿತ್ತು. ಇನ್ನು ಭಾರತೀ ದೇವಿಯರು ಮತ್ತು ವಾಯುದೇವರಿಗೆ ಸದಾ ಇರ್ತಿತ್ತು ಅಭಿಮಾನ. ಭಾರತೀ ದೇವಿಗೆ ದಿನನಿತ್ಯವೂ ಅಭಿಮಾನ ಇರ್ತಿತ್ತು ಆ ದೇಹದ ಮೇಲೆ. ಆದರೆ ಭಾರತೀ ದೇವಿಯ ಬುದ್ಧಿಯನ್ನು ವಾಯುದೇವರು ಶೋಧನೆ ಮಾಡ್ತಿದ್ರು. ಕೇವಲ ಭೀಮನಿಗೆ ಮಾತ್ರ ಸಂಬಂಧಪಡೋ ಹಾಗೆ ಮಾಡ್ತಾ ಇದ್ರು. ಭಾರತೀ ದೇವಿಯರ ಬುದ್ಧಿನೂ ಶೋಧನೆ ಮಾಡ್ತಿದ್ರು. ಮತ್ತೆ ಆ ಧರ್ಮರಾಜನ ಜೊತೆಗೆ ದ್ರೌಪದಿ ದೇವಿ ಇದ್ದಾಗ, ಆ ಧರ್ಮರಾಜನಲ್ಲಿ ಭೀಮ ಇದ್ದಾನೆ, ವಾಯುದೇವರಿದ್ದಾರೆ. ಆ ದೇಹದ ಮೇಲೆ ಭಾರತೀ ದೇವಿಗೂ ಅಭಿಮಾನ ಇದೆ. ಮತ್ತೆ ಶ್ಯಾಮಲ ಮತ್ತು ಧರ್ಮರಾಜ, ಯಮದೇವರು, ಧರ್ಮರಾಜ, ಅವರ ಸಂಸಾರ ಹೇಗೆ ಅಂತ ಕೇಳಿದ್ರೆ ಇವರಿಗೆ ಮಕ್ಕಳ ಸಮಾನ. ಭಾರತೀ ದೇವಿಯರಿಗೆ ಮತ್ತು ವಾಯುದೇವರಿಗೆ ಶ್ಯಾಮಲ ಇವರೆಲ್ಲ ಮಕ್ಕಳಿಗೆ ಸಮಾನ. ಅದರಲ್ಲಿ ಭೇದ ಭಾವವಂತೂ ಬುದ್ಧಿ ಬದಲಾಯಿತು ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ತಂದೆ ತಾಯಿಗಳು ಮಕ್ಕಳು ಇರ್ತಾರಲ್ಲ, ಹಾಗೆ ಒಂದೇ ಮನೆಯಲ್ಲಿ ಅಪ್ಪ ಅಮ್ಮನೂ ಇರ್ತಾರೆ, ಮಕ್ಕಳು ಸೊಸೆಯಂದ್ರು ಎಲ್ಲ ಇರ್ತಾರೆ. ಆ ರೀತಿ ಅವರಿಗೆ ಭಾವನೆ ಬರ್ತಿತ್ತಂತೆ. ಪರಪುರುಷ ಸಂಘ ಆಗಲಿ ಅಂತ ಶಾಪ ಇತ್ತಲ್ವಾ ಬ್ರಹ್ಮದೇವರದ್ದು, ಅದನ್ನು ಬ್ರಹ್ಮದೇವರೇ ಪರಿಹಾರ ಮಾಡಿಬಿಟ್ಟಿದ್ದಾರೆ. ಇವರು ರುದ್ರದೇವರು ಪರಿಹಾರ ಮಾಡಿದ್ದಾರೆ. ಪರಪುರುಷ ಸಂಘ ಏನೋ ಆಗೋದಿಲ್ಲ ನಿಮಗೆ, ನಿಮ್ಮ ಪತಿ ಸಂಘನೇ ಆಗ್ತದೆ ಅಂತ ರುದ್ರದೇವರು ಮತ್ತೆ ವರ ಕೊಟ್ಟಿದ್ರು. ಆ ಸಮಸ್ಯೆನೂ ಇಲ್ಲ. ಅದರಿಂದ ಯಾವ ಪ್ರಮಾದವೂ ಕೂಡ ನಡೆಯದಂತೆ, ಯಾರಿಗೂ ದೋಷ ಬರದ ಹಾಗೆ, ಪರಪತ್ನಿ ಸಂಘ ಅಥವಾ ಪರಪುರುಷ ಸಂಘ ಅನ್ನುವ ದೋಷ ಬರದಂತೆ 5 ವರ್ಷ ಸಂಸಾರ ನಡೆಸ್ಕೊಂಡಿದ್ದು. ಒಂದೊಂದು ದಿವಸ ಒಬ್ಬೊಬ್ಬರ ಜೊತೆಗೆ ಅವರ ಸಂಸಾರ. ಇದೆಲ್ಲ ವಾಯುದೇವರು ಮಾಡತಕ್ಕಂತಹ ಕ್ರಮ. ಜಗತ್ತು ನಡೆಸೋದು ಅಂದ್ರೆ ಹಿಂಗೆ ನಡೆಸ್ತಾರೆ ವಾಯುದೇವರು. ಇಲ್ದಿದ್ರೆ ಆ ವಾಯುದೇವರು ಈ ಪ್ರತಿಕ್ಷಣ ಪ್ರತಿದಿನ ಬುದ್ಧಿ ಶೋಧನೆ ಮಾಡದೇ ಇದ್ರೆ ಜಗತ್ತೆಲ್ಲ ಅಸ್ತವ್ಯಸ್ತ ಆಗಿ ಹೋಗ್ತಿತ್ತು. ಎಷ್ಟು ಜಗಳಗಳಾಗೋದು, ಎಷ್ಟು ಪರಸ್ಪರ ಹಿಂಸಾದಿಗಳು, ಎಲ್ಲ ಅವ್ಯವಸ್ಥಾಮಯ ಆಗಿಬಿಡ್ತಿತ್ತು. ಅದ್ಯಾವುದು ಆಗದೆ ಸುವ್ಯವಸ್ಥಿತವಾಗಿ ನಡೀತದೆ ಅಂದರೆ ವಾಯುದೇವರು ಮಾಡೋ ಕೆಲಸ. ಇವರು ಗುರುಗಳು, ಇವರು ಇಂಥವರು, ನಮ್ಮ ಅಣ್ಣ, ಇವ್ರ ತಂದೆ, ಇವರಿಗೆ ಗೌರವ ಕೊಡಬೇಕು, ಅವ್ರಿಗೆ ನಾವು ಎದುರು ಮಾತಾಡಬಾರ್ದು, ಅವರೇನಾದರೂ ಅಂದರೆ ಇಂಥವೆಲ್ಲ ಬುದ್ಧಿ ಬರ್ತಾ ಇದೆ ನೋಡಿ. ಇದೆಲ್ಲ ವಾಯುದೇವರ ಕೆಲಸ. ಹಾಗೆ ಆ
5 ಮಂದಿ ಆವೇಶ ಇದ್ರೂ ಕೂಡ, ಒಂದೇ ದೇಹದಲ್ಲಿ 5 ಸ್ತ್ರೀಯರಿದ್ರೂ ಕೂಡ ಅವರಿಗೆ ದೇಹಾಭಿಮಾನ ಇಲ್ಲದೆ ಇದ್ದ ಹಾಗೆ ಮಾಡಿ ಯಾವ ದೋಷ ಬರದೇ ಇದ್ದಂತೆ ಮಾಡಿದ್ರು. ಧರ್ಮಾತ್ಮಜಾದಿಷು ಮರು ಪ್ರತಿವಿಷ್ಟಯೇಷಾಂ ಬುದ್ಧಿಂ ವಿಮೋಹ್ಯ ರಮತೆ ಸತತಂ ತಯಾಯತ್. ಆದರೆ ವಾಯುದೇವರು ಮತ್ತು ಭಾರತೀಯ ಸಂಘ ದಿನ ನಡೀತಾ ಇತ್ತು, ಅವ್ರಿಗೇನು ದೋಷ ಇಲ್ಲ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರಲ್ಲೂ ವಾಯುದೇವರ ಆವೇಶ ಇತ್ತು, ಪ್ರತಿಯೊಬ್ಬರಲ್ಲೂ ವಾಯುದೇವರ ಆವೇಶ ಇತ್ತು. ಮತ್ತೆ ಭಾರತೀ ದೇವಿಗೆ ಪ್ರತಿನಿತ್ಯವೂ ಆ ದೇಹದ ಮೇಲೆ ಅಭಿಮಾನ ಅವರಿಗಿದ್ದೇ ಇತ್ತು. ತಯಾಯತ್, ಆ ಭೀಮದ ಧರ್ಮರಾಜನಲ್ಲಿ ಆವಿಷ್ಟನಾದಂಥ ವಾಯುದೇವರು ಆ ಶರೀರದ ಮೇಲೆ ಅಭಿಮಾನ ಇಟ್ಟ ಭಾರತೀ ದೇವಿಯರ ಜೊತೆಗೆ ಇರ್ತಿದ್ರು. ಮರುದಿವಸ ಅರ್ಜುನನಲ್ಲಿ ಆವಿಷ್ಟರಾದ ವಾಯುದೇವರು ಭಾರತೀ ದೇವಿ ಅದೇ ದೇಹದಲ್ಲಿರೋ ಭಾರತೀ ದೇವಿ ಜೊತೆಗೆ ಇರ್ತಿದ್ರು. ಶುದ್ಧೈವ ಸಾಹಿ ತತಯೇವ ದಿನೇ ದಿನೇ ಚ, ಅದರಿಂದ ಪ್ರತಿನಿತ್ಯವೂ ಕೂಡ ಅವರು ಶುದ್ಧರೇ ಆಗಿರ್ತಿದ್ರು. ಕನ್ಯಾತ್ವ ಬರ್ತಿತ್ತು, ಮತ್ತೆ ಮಾನಸಿಕ ವಿವಾಹ, ಮತ್ತೆ ಬೇರೆಯವರಿಗೆ ಎಲ್ಲ ಮರಣಪ್ರಾಯ. ಅದು ಸುಪ್ತಿ ಅಂತ ಹೇಳ್ಬೋದಲ್ಲ, ಬೇರೆ ದೇವತೆಗಳು ಸುಪ್ತಾವಸ್ಥೆಯಲ್ಲಿದ್ದರು ಅಂತ. ಸುಪ್ತಾವಸ್ಥೆಯಲ್ಲಿ ಅಂತ ಹೇಳಬಾರ್ದು. ಅಥವಾ ಮೋಹ ಅಂತಲೂ ಅಲ್ಲ, ಅದು ಮೂರ್ಛಾವಸ್ಥೆನೂ ಅಲ್ಲ. ಯಾಕೆ ಅಂದರೆ ದೇಹದ ಮೇಲೆ ಅಭಿಮಾನ ಇರ್ತಿದ್ದಿಲ್ಲ, ಹರಿಸ್ಮರಣೆ ಮಾಡ್ತಾ ಇರ್ತಿದ್ರು. ಅದೇ ದೇಹದಲ್ಲಿ ಇರ್ತಿದ್ರು, ಅಭಿಮಾನ ಇಲ್ಲ. ದೇಹದ ಮೇಲೆ ಇರ್ತಿದ್ರು, ಅಭಿಮಾನ ಇಲ್ಲ. ಆ ದೇಹದಲ್ಲಿ ಹರಿಸ್ಮರಣೆ ಮಾಡ್ಕೊಂಡು ಇರ್ತಿದ್ರು. ಈಗ ಶ್ಯಾಮಲ, ಇದು ಧರ್ಮರಾಜ ದ್ರೌಪದಿ ಒಟ್ಟಿಗೆ ಇರುವಾಗ ಶಚಿ, ಉಷಾದೇವಿ ಇವರೆಲ್ಲ ಹರಿಸ್ಮರಣೆ ಮಾಡ್ತಾ ದೇಹಾಭಿಮಾನ ಬಿಟ್ಟು ಹರಿಸ್ಮರಣೆ ಮಾಡ್ತಾ ಇದ್ರು. ಅದು ಮರಣ ಅಂತಲೇ ಲೆಕ್ಕ. ಸುಪ್ತಿ ಕಾಲದಲ್ಲಿ ಹರಿಸ್ಮರಣೆ ಇರೋದಿಲ್ಲ, ಮೂರ್ಛಾ ಕಾಲದಲ್ಲಿ ಹರಿಸ್ಮರಣೆ ಇರೋದಿಲ್ಲ. ಅಥವಾ ಯಾವುದೋ ಒಂದು ಭೂತ ಆವಿಷ್ಟ ಆಗಿ ಆ ಜೀವವನ್ನು ಭೂತ ತನ್ನ ವಶದಲ್ಲಿಟ್ಟುಕೊಂಡಾಗ ಈಗ ಹಾಗಾಗ್ತದೆ. ಎಷ್ಟೋ ದೇಹದಲ್ಲಿ ಯಾವುದೋ ಭೂತ ಪ್ರೇತ ಆವೇಶ ಆಗ್ತದೆ, ಆ ಜೀವನ ತನ್ನ ಕಂಟ್ರೋಲಿಗೆ ತಗೋತದೆ. ಆವಾಗ ಆ ಜೀವನಿಗೆ ಹರಿಸ್ಮರಣೆ ಬರೋಲ್ಲ. ದೊಡ್ಡವರು ಹಿರಿಯರು ಗೌರವನೂ ಬರೋದಿಲ್ಲ, ಬಾಯಿ ಬಂದಂಗೆ ಮಾತಾಡ್ತಾನೆ. ಯಾಕೆ ಆ ಪಿಶಾಚಿ ತನ್ನ ಕಂಟ್ರೋಲಿಗೆ ತಗೊಂಡಿರ್ತದೆ. ಅದೂ ಅಲ್ಲ. ಯಾಕೆಂದ್ರೆ ಅವರೆಲ್ಲ ಹರಿಸ್ಮರಣೆ ಮಾಡ್ತಾ ಇರ್ತಿದ್ರಂತೆ. ದೇಹಾಭಿಮಾನ ಬಿಟ್ಟು ಹರಿಸ್ಮರಣೆ ಅಂದರೆ ಅದು ಮರಣ ಅಂತ ದೇವತೆಗಳಿಗೆ ಹಾಕಿ. ದೇಹಾಭಿಮಾನ ಇಲ್ಲದೆ ಅವರು ಹರಿಸ್ಮರಣೆ ಮಾಡುವವರು ಅವರು, ಇದು ಮರಣ ರೂಪವಾಗಿ ಇರ್ತಿತ್ತು. ಜ್ಞಾನಿಗಳಿಗೆ ಹಾಗಾಗ್ತಿತ್ತು. ಆದ್ರಿಂದ ಕನ್ಯಾ ಅಂತ ವ್ಯಾಸರು ಮಹಾಭಾರತದಲ್ಲಿ ಹೇಳಿದ್ದಾರೆ. ಕನ್ಯೈವ ಸಾ ಭವತ್, ಪ್ರತಿದಿನ ಕನ್ಯಾತ್ವ ಬರ್ತಿತ್ತು ಅಂದ್ರೆ ಹೀಗರ್ಥ. ಈ ಪ್ರಕಾರ 5 ವರ್ಷ ಅಲ್ಲಿ ಕಳೀತು. ಇದಕ್ಕೆ ಮುಂಚೆ ದುರ್ಯೋಧನನಿಗೆ ಭಾನುಮತಿ ಮದುವೆ ಆಗಿತ್ತು. ಭಾನುಮತಿ ಸ್ವಯಂವರ ಅಂತ ಒಂದು ಸ್ವಯಂವರ ನಡೆದಿತ್ತು. ದ್ರೌಪದಿ ಸ್ವಯಂವರಕ್ಕಿಂತ ಮೊದಲು ನಡೆದದ್ದು. ಆವಾಗ ಇವರಿನ್ನೂ ಕಾಡಿನಲ್ಲೇ ಇದ್ದರು, ಪಾಂಡವರು ಇನ್ನೂ ಬಂದಿದ್ದಿಲ್ಲ, ಊರಿಗೆ ಬಂದಿದ್ದಿಲ್ಲ. ಆವಾಗ ಕಾಶಿರಾಜನ ಮಗಳು ಒಬ್ಬಳು ಭಾನುಮತಿ ಅಂತಿದ್ಲು, ಅವಳು ಸ್ವಯಂವರ ನಡೆದಿತ್ತು. ಆವಾಗ ಇವನು ದುರ್ಯೋಧನ ನನಗೆ ಮಾಲೆ ಹಾಕ್ತಾಳೋ ಇಲ್ವೋ ಇವಳು ಅಂತ ಹೇಳಿ ಬಲಾತ್ಕಾರವಾಗಿ ಅವಳನ್ನು ಅಪಹರಿಸ್ಕೊಂಡು ಬಂದಿದ್ನಂತೆ. ಭಾರೀ ಯುದ್ಧ ನಡೆದಿತ್ತು. ಆ ಯುದ್ಧದಲ್ಲಿ ಕರ್ಣ ದುರ್ಯೋಧನನ ಪಕ್ಷ ವಹಿಸಿ ಯುದ್ಧ ಮಾಡಿ ಅವನಿಗೆ ಜಯ ಬರೋ ಹಾಗೆ ಮಾಡಿದ್ದ. ಇವನು ಜರಾಸಂಧ ಅವರೆಲ್ಲ ಯುದ್ಧಕ್ಕೆ ಬಂದಾಗ ಜರಾಸಂಧನ 2 ದೇಹ ಸಂಧಿಯಾಗಿರೋದು, ಆ ಜಾಯಿಂಟ್ ಆಗಿರೋದು, ಅದೇ ಜಾಗದಲ್ಲಿ ಹೊಡೆದು ಜರಾಸಂಧನನ್ನು ಒಂದ್ಸಲ ಸೋಲಿಸಿದ್ದ. ಆಗ ಜರಾಸಂಧ ಬಹಳ ಸಂತೋಷ ಪಟ್ಟಿದ್ದ. ನನ್ನ ಗುಟ್ಟು ನಿನಗೆ ಗೊತ್ತಾಯಿತು, ಯಾರಿಗೂ ಗೊತ್ತಿದ್ದಿಲ್ಲ, ಎಲ್ಲಿ ಹೊಡಿಬೇಕು ನನಗೆ ಅನ್ನೋದನ್ನ ನೀನು ಕಂಡು ಹಿಡಿದಿದ್ದಿ ಅಂತ ಹೇಳಿ ಅವನನ್ನು ಶಿಷ್ಯನ ಮಾಡಿಕೊಂಡಿದ್ದ. ಹೀಗೆ ಕರ್ಣನ ಸಹಾಯದಿಂದ ಯುದ್ಧದಲ್ಲಿ ಗೆದ್ದು ಇವನು ದುರ್ಯೋಧನ ಭಾನುಮತಿಯನ್ನು ಅಪಹರಿಸಿಕೊಂಡು ಬಂದು ಮದುವೆಯಾಗಿದ್ದ. ಭಾನುಮತಿ ಅಂತ ಮೊದಲೇ ಇದ್ಲು. ಆ ಭಾನುಮತಿಯಲ್ಲೇ ದುರ್ಯೋಧನನಿಗೆ ಲಕ್ಷಣ ಅಂತ ಒಬ್ಬ ಗಂಡು ಮಗ ಹುಟ್ಟಿದ್ದ. ಅವನು ಅಕ್ಷಕುಮಾರ ಅಂತ ರಾಮನ ಕಾಲದಲ್ಲಿದ್ದವನು. ಅಕ್ಷಕುಮಾರ ಅವನೇ ಲಕ್ಷಣನಾಗಿ ಹುಟ್ಟಿದ್ದ. ಲಕ್ಷಣ ಅಂತ ಒಬ್ಬ ಮಗಳಿದ್ಲು ದುರ್ಯೋಧನನಿಗೆ, ಅವಳು ರತಿಯ ಅವತಾರ, ಲಕ್ಷಣ ಅಂತ ಅವಳ ಹೆಸರು. ಆದ್ರಿಂದಲೇ ಮುಂದೆ ಬರ್ತದೆ ಸಾಂಬ ಈ ಲಕ್ಷಣೆಯನ್ನ ಅಪಹಾರ ಮಾಡ್ಕೊಂಡು ಅವನು ಮದುವೆ ಮಾಡ್ಕೊಳ್ತಾನೆ. ಯಾಕೆ ಅವಳು ರತಿಯ ಅವತಾರ. ಕೃಷ್ಣನ ಮಗ ಸಾಂಬ ಮನ್ಮಥನ ಅವತಾರ. ಹಾಗಾಗಿ ಲಕ್ಷಣೆಯನ್ನ
ಅವನು ಎಳ್ಕೊಂಡು ಹೋಗಿ ಅವನು ಮದುವೆ ಮಾಡ್ಕೊಳ್ತಾನೆ ಅಂತ ಉಂಟು. ದುಶ್ಯಾಸನನಿಗೂ ಒಬ್ಬ ಮಗ ಇದ್ದ, ಸುರಾಂತಕ ಅಂತ ರಾಮಾಯಣ ಕಾಲದಲ್ಲಿದ್ದವನು. ಅವನೇ ದುಶ್ಯಾಸನನ ಮಗನಾಗಿ ಹುಟ್ಟಿದ್ದಾನೆ. ಇನ್ನೊಂದು ಸಲ ಕಳಿಂಗ ದೇಶದ ರಾಜ ತನ್ನ ಮಗಳಿಗೆ ಒಂದು ಸ್ವಯಂವರ ಮಾಡಿದ್ದ. ಸುವಜ್ರ ಅಂತ ಅವನ ಹೆಸರು, ಆ ರಾಜನ ಹೆಸರು. ಕಳಿಂಗ ದೇಶದ ರಾಜ ತನ್ನ ಮಗಳಿಗೆ ಸ್ವಯಂವರ ಮಾಡಿದ್ದ ಅವನು. ಆವಾಗಲೂ ದುರ್ಯೋಧನ ಹೋಗಿ ಬಲಾತ್ಕಾರದಿಂದ ಅಪಹರಿಸಿದ. ಅಂತೂ ಎಲ್ಲ ಸ್ವಯಂವರಕ್ಕೆ ಹೋದರೂ ಇವನು ಬಲಾತ್ಕಾರ ಮಾಡೇ ಕರ್ಕೊಂಡು ಬರೋನು. ಇವನಿಗೆ ಅವರಾಗಿ ಅವರು ಮಾಲೆ ಹಾಕ್ತಿದ್ದಿಲ್ಲ, ಬಲಾತ್ಕಾರ ಮಾಡಿ ಕರ್ಕೊಂಡು ಬಂದ. ಆವಾಗಲೂ ಯುದ್ಧ ನಡೀತು. ಆ ಯುದ್ಧದಲ್ಲಿ ಕರ್ಣ ಸೋತು ಓಡಿ ಬಂದ್ಬಿಟ್ಟ ಕರ್ಣ. ಆಮೇಲೆ ಅವನು ಸುವಜ್ರ ಇವ್ರನ್ನೆಲ್ಲ ಕಟ್ಟಿ ಹಾಕಿಬಿಟ್ಟ. ಕರ್ಣ ಅಂತೂ ಯುದ್ಧ ಮಾಡಿ ಪಲಾಯನ ಮಾಡಿದ. ದುರ್ಯೋಧನ ತಮ್ಮಂದರನ್ನೆಲ್ಲ ಸುವಜ್ರ ಬಂಧನದಲ್ಲಿ ಇಟ್ಬಿಟ್ಟ. ಆಮೇಲೆ ಭೀಮನೇ ಹೋಗಿ ಆ ಸುವಜ್ರನನ್ನ ಕೊಂದು ಕೌರವರನ್ನೆಲ್ಲ ಬಿಡಿಸಿದ್ದು ಭೀಮ. ತಾನು ಸ್ವಯಂವರಕ್ಕೆ ಹೋಗಿ ಮಾಲೆ ಅವಳು ಹಾಕಲಿಲ್ಲ ಅಂತ ಅವಳನ್ನು ಅಪಹಾರ ಮಾಡಿ ಬಂಧನಕ್ಕೊಳಗಾಗಿ ಭೀಮನಿಂದಲೇ ಬಿಡುಗಡೆ ಆಯಿತು. ಇದು ಇನ್ನೂ ಅವಮಾನ ಕೊನೆಗೆ. ಹೀಗೆಲ್ಲ ನಡೀತು. ಭೀಮನ ಬಲದಿಂದಲೇ ದುರ್ಯೋಧನನಿಗೆ ಬಿಡುಗಡೆ ಆಗ್ತಾ ಬಂತು. ಆಮೇಲೆ ತೇಪಿ ಸ್ಮ ಕರ್ಣ ಸಹಿತ ಮೃತಕ ಪ್ರತೀಕ ನಾಗಾಹ್ವಯಂ ಪುರಮಥ ಯುರಪ್ಯಮೀಶಾಂ. ಸತ್ತೋದಷ್ಟಾಗಿ ಪುನಃ ಅವರೆಲ್ಲ ಕಳಿಂಗ ದೇಶದಿಂದ ಏಟು ತಿಂದು ಹಸ್ತಿನಾಪುರಕ್ಕೆ ಬಂದರು. ಒಳಗೊಳಗೆ ಶೀತಲವಾಗಿ ಇವರಲ್ಲಿ ಪರಸ್ಪರ ವಿರೋಧ ಶುರುವಾಗಿತ್ತು. ಆದ್ದರಿಂದ ಧೃತರಾಷ್ಟ್ರ ಪಾಂಡವರನ್ನ ಕರೆದು ಹೇಳ್ತಾ ಇದ್ದಾನೆ, ಅಲ್ಲಿ ಇಂದ್ರಪ್ರಸ್ಥ ಅಂತ ಒಂದು ಸ್ಥಳ ಇದೆ. ಇಂದ್ರ ಅದನ್ನ ಅಲ್ಲಿ ಮಾಡಿದ್ದು. ಒಂದು ಖಾಂಡವಪ್ರಸ್ಥ ಅಂತ ಅದಕ್ಕೆ ಹೆಸರು. ಇಂದ್ರಪ್ರಸ್ಥ ಅಂತ ಕರೀತಾರೆ. ಯಾಕೆ ಇಂದ್ರ ಆ ಜಾಗ ಮಾಡಿಸಿದ್ದು ಇಂದ್ರ ವಿಶ್ವಕರ್ಮನ ಮೂಲಕ ಒಂದು ದೊಡ್ಡ ಸ್ಥಳ ಮಾಡಿಸಿಟ್ಟಿದ್ದಾನೆ. ಇಂದ್ರಪ್ರಸ್ಥ ಅಂತ ಒಂದು ಪಟ್ಟಣ ಕಟ್ಟಿಸಿದ್ದಾನೆ. ಹಿಂದೆ ಆಯುರಾಜ, ಪುರೂರವ, ಯಯಾತಿ ಅವರೆಲ್ಲ ಇಂದ್ರಪ್ರಸ್ಥದಲ್ಲಿ ಆಳಿದವರೇ. ಈಗೀಗ ಹಸ್ತಿನಾಪುರವನ್ನು ರಾಜಧಾನಿ ಮಾಡಿಕೊಂಡಿದ್ದಾರೆ ಇವರು. ಆದರೆ ಯಯಾತಿ ಅವರೆಲ್ಲ ಇದ್ದ ಜಾಗ, ಇಂದ್ರನ ಕಾಲದಲ್ಲಿ ನಿರ್ಮಾಣ ಆದ ಜಾಗ ಇಂದ್ರಪ್ರಸ್ಥ, ಈಗಿನ ಡೆಲ್ಲಿ ಅಂತಂತಾರೆ. ಅಂಥ ಇಂದ್ರಪ್ರಸ್ಥ ಇದೆ. ನೀವೆಲ್ಲ ಅಲ್ಲಿ ಹೋಗಿ ಅಲ್ಲಿ ರಾಜ್ಯಭಾರ ಮಾಡ್ರಿ, ಅರ್ಧ ರಾಜ್ಯ ನಿಮಗೆ ಕೊಡ್ತೇನೆ, ನಿಮ್ಮ ರಾಜಧಾನಿ ಇಂದ್ರಪ್ರಸ್ಥ ಆಗಲಿ, ದುರ್ಯೋಧನ ಹಸ್ತಿನಾಪುರದಲ್ಲಿ ಇರಲಿ ಅಂತ ಧೃತರಾಷ್ಟ್ರನೇ ಪಾಂಡುರಾಜನ ಮಕ್ಕಳಿಗೆ ಅರ್ಧ ರಾಜ್ಯ ಕೊಟ್ಟು ಬೇರೆ ಕಡೆ ಕಳಿಸೋದು, ಇವರನ್ನ ತನ್ನ ಹತ್ರ ಹಸ್ತಿನಾಪುರದಲ್ಲಿ ಇಟ್ಕೊಳ್ಳೋದು ಅಂತ ವಿಚಾರ ಮಾಡಿದ್ರು. ತತ್ರ ಅರ್ಧ ರಾಜ್ಯ ಮನಭುಂಕ್ಷ ಸಹಾನುಜಯಿಸ್ತ್ವಂ. ಅರ್ಧ ಕೋಶ, ನಮ್ಮ ಕೋಶದಲ್ಲಿ ಎಷ್ಟು ಹಣ ಇದೆ ಅರ್ಧ ಕೊಡ್ತೇನೆ. ಇಂದ್ರನಿಗೆ ಅಲ್ಲಿ ಪಟ್ಟಾಭಿಷೇಕ ಆಗಿತ್ತು ಹಿಂದೆ, ಆದ್ರಿಂದ ಇಂದ್ರಪ್ರಸ್ಥ ಅಂತ ಕರೀತಾರೆ. ನೀನಲ್ಲಿ ಹೋಗು, ಬಹುಕಾಲ ಇಂದ್ರ ರಾಜ್ಯ ಆಳಿದ ಜಾಗ ಅದು, ನೀನು ಇಂದ್ರನಿಗೆ ಸಮಾನವಾಗಿದ್ದಿ, ನಿನಗೆ ಯೋಗ್ಯ ಅದು ಅಂತ ಹೇಳಿ ಯುಧಿಷ್ಠಿರನ ಹತ್ರ ಹೇಳಿ ಕಳಿಸಿದ್ರು. ಆಯಿತು ಅಂತ ಇವನು ಒಪ್ಪಿದ. ಧೃತರಾಷ್ಟ್ರ ಅವನಿಗೆ ಅಲ್ಲಿ ಇಂದ್ರಪ್ರಸ್ಥದಲ್ಲಿ ಯುಧಿಷ್ಠಿರನಿಗೆ ಪಟ್ಟಾಭಿಷೇಕ ಮಾಡಿದ್ದಾನೆ. ವ್ಯಾಸರು ಇವರೆಲ್ಲರೂ ಆಶೀರ್ವಾದ ಮಾಡಿದರು. ಒಳ್ಳೆ ಅಶ್ವಮೇಧಾದಿ ರಾಜಸೂಯಾದಿ ಯಾಗಗಳನ್ನು ಮಾಡಿಕೊಂಡು ಯಾವಾಗಲೂ ಧರ್ಮಶೀಲನಾಗಿ ನೀನು ಈ ಅರ್ಧ ರಾಜ್ಯ ಆಳ್ಕೊಂಡಿರು ಅಂತ ಹೇಳಿ ವ್ಯಾಸರು ಆಶೀರ್ವಾದ ಮಾಡಿ ಪಟ್ಟಾಭಿಷೇಕ ಮಾಡಿದ್ದಾರೆ. ಹೀಗೆ ಎರಡು ಭಾಗ ಆಯ್ತೀಗ. ಪಾಂಡವರಿಗೆ ಇಂದ್ರಪ್ರಸ್ಥ, ಕೌರವರಿಗೆಲ್ಲ ಹಸ್ತಿನಾಪುರ ಅಂತ ಎರಡು ಭಾಗ ಮಾಡಿ ವಿರೋಧ ಆಗಿ ಜಗಳ ಆಗೋದು ಬೇಡ ಅಂತ ಮುನ್ನೆಚ್ಚರಿಕೆ ಅಂತ ಧೃತರಾಷ್ಟ್ರ ಮಾಡಿದ. ಮತ್ತೆ ಕೃಷ್ಣನೂ ಬಂದು ಅವನು ಪಟ್ಟಾಭಿಷೇಕ ಮಾಡಿದ. ಅಲ್ಲಿ ವ್ಯಾಸರು ಪಟ್ಟಾಭಿಷೇಕ ಮಾಡಿದರು. ಧರ್ಮರಾಜನನ್ನ ಯುವರಾಜ ಪದವಿಯಲ್ಲಿ ಕೂಡಿಸಿದ್ದಾರೆ. ಎಲ್ಲರೂ ಬಹಳ ಸಂತೋಷಪಟ್ಟರು. ಕ್ರಮವಾಗಿ ಕೃಪಾ, ದ್ರೋಣ, ಭೀಷ್ಮ, ಧೌಮ್ಯರು ಎಲ್ಲರೂ ಕೂಡ ಪಾಂಡವರಿಗೆ ಪಟ್ಟಾಭಿಷೇಕ ಮಾಡಿ 7 ದಿವಸದ ಉತ್ಸವ ನಡೀತಂತೆ.
7 ದಿವಸ ಇಂದ್ರಪ್ರಸ್ಥದಲ್ಲಿ ಪಾಂಡವರಿಗೆ ಪಟ್ಟಾಭಿಷೇಕ ಮಹೋತ್ಸವ. ಎಲ್ಲರೂ ಕೂಡ ಅಲ್ಲಿ ಹೋಗಿ ಸೇರಿದರು. ಆದರೆ ಹಸ್ತಿನಾಪುರದಲ್ಲಿದ್ದ ಜನರು ಮಾತ್ರ ನಾವು ಇಂದ್ರಪ್ರಸ್ಥಕ್ಕೆ ಹೋಗ್ತೇವೆ ಅಂತ ಎಲ್ಲರೂ ಹಸ್ತಿನಾಪುರ ಬಿಟ್ಟು ಇಂದ್ರಪ್ರಸ್ಥಕ್ಕೆ ಹೊರಟು. ಈ ಪಾಪಿಷ್ಠ ದುರ್ಯೋಧನ ಪಾಂಡವರನ್ನ ಮತ್ತೆ ಬೇರೆ ಊರಿಗೆ ಕಳಿಸಿಬಿಟ್ಟ. ಅದರಿಂದ ನಾವು ಸಜ್ಜನರಾದ ಅವರಿದ್ದಲ್ಲೇ ಇರ್ತೇವೆ, ನಮಗೆ ಈ ಊರು ಬೇಡ, ಮನೆ ಬೇಡ, ಆಸ್ತಿ ಬೇಡ, ಏನು ಬೇಕಾರಾಗಲಿ ಅಂತ ಹೇಳಿ ಎಲ್ಲ ಬಿಟ್ಟು, ಮನೆ ಮಠ ಬಿಟ್ಟು ಎಲ್ಲರೂ ಕೂಡ ಪಾಂಡವರ ಹಿಂದೆ ಇಂದ್ರಪ್ರಸ್ಥಕ್ಕೆ ಹೊರಟರು. ಭೀಮ ಪ್ರತಾಪಮವಲಂಬ್ಯ ಕಲಿಂಗ ಬಂಧಾತ್ ಮುಕ್ತ ಸುತಾಮಪಿ ಹಿತಸ್ಯ ಪುರಂ ನಿನಾಯ ದ್ವೇಷ್ಟೇವಮಪ್ಯತಿ ಬಲಾನ್ ಹಿ ಸದೈವ ಪಾರ್ಥಾನ್ ಯಾಮೋ ವಯಂ ಗುಣಿಭಿರದ್ಯ ಸಹೈವ ಪಾರ್ಥೈಃ. ಕಳಿಂಗರಾಜನ ಬಂಧನಕ್ಕೊಳಗಾಗಿ ಭೀಮನಿಂದಲೇ ಬಿಡುಗಡೆ ಹೊಂದಿ ಮತ್ತೆ ಭೀಮನ ದ್ವೇಷ ಮಾಡಿ ಮತ್ತೆ ಇಂದ್ರಪ್ರಸ್ಥಕ್ಕೆ ಕಳಿಸಿದಾನೆ ದುರ್ಯೋಧನ. ಇಂಥ ನೀಚ, ನಾವು ಇವನ ಸಹವಾಸ ಬೇಡ ನಮಗೆ ಅಂತ ಹೇಳಿಕೊಂಡು ಎಲ್ಲರೂ ಹೊರಟು. ಆವಾಗ ಇವನು ದುರ್ಯೋಧನ ಆಜ್ಞಾಪಯತ್ಯಪಿ ಸ ಭೇರಿರವೇಣ ಪಾರ್ಥಾನ್ ನೈವಾನುಗಚ್ಚತ ಯದಿ ವ್ರಜತಾನುವೋದ್ಯ. ಭೇರಿನಾದ ಮಾಡಿ ಹಸ್ತಿನಾಪುರ ತುಂಬ ಘೋಷಣೆ ಮಾಡಿಸಿದನಂತೆ, ಯಾರಾದರೂ ಪಾಂಡವರ ಹಿಂದೆ ಇಂದ್ರಪ್ರಸ್ಥಕ್ಕೆ ಹೋದರೆ, ನಮ್ಮ ಜನ ನಮ್ಮೂರು ಬಿಟ್ಟು ಹೋದರೆ ಅವರದ್ದು ಆಸ್ತಿ ಪಾಸ್ತಿ ಎಲ್ಲ ಸರ್ವಸ್ವ ಹರಣ ಮಾಡಿಬಿಡ್ತೇನೆ, ಒಂದು ಬಿಡಿ ಕಾಸು ಅವ್ರಿಗೆ ಕೊಡೋದಿಲ್ಲ, ಯಾರು ಅವ್ರ ಜೊತೆಗೆ ಹೋಗ್ತಕ್ಕದ್ದಲ್ಲ ನಮ್ಮನ್ನು ಬಿಟ್ಟು ಅಂತ ಇಷ್ಟು ಭೇರಿನಾದ ಮಾಡಿಸಿದ್ರು. ನಾವೇ ಕೊಟ್ಟು ಹೋಗ್ತೀವಿ, ನೀನು ಕಸ್ಕೊಳ್ಳೋದು ಬೇಡ, ನಾವೇ ಕೊಟ್ಟು ಹೋಗ್ತೀವಿ, ನಾವಂತೂ ಅವ್ರ ಜೊತೆಗಿರ್ತೇವೆ ಅಂತ ಹೊರಟುಬಿಟ್ಟೆ. ಸದ್ಭಿರ್ಹಿ ಸಂಗತಿ ಹೈವ ಸುಖೈಕ ಹೇತು. ಆಸ್ತಿ ಮನೆ ಮುಖ್ಯ ಅಲ್ಲ, ಸಜ್ಜನರ ಸಂಘ ಮುಖ್ಯ. ಮನುಷ್ಯ ಬೇಕಾದಂಥ ಅರಮನೆ ಇದ್ದು, ಬೇಕಾದಷ್ಟು ಆಸ್ತಿ ಇದ್ದು, ದುಷ್ಟರ ಕೂಟದಲ್ಲಿ ಮಧ್ಯದಲ್ಲಿ ವಾಸ ಮಾಡು ಅಂತಂದ್ರೆ ಏನು ಸುಖ ಬರ್ತದೆ? ಅದರಿಂದ ನಮಗೆ ಸಜ್ಜನರ ಸಂಘ ಬಹಳ ಮುಖ್ಯ. ಅದೆಲ್ಲ ನೀನೇ ಇಟ್ಕೋ, ನಾವಂತೂ ಹೋಗ್ತೇವೆ ಅಂತ ಹೊರಟು ಬಿಟ್ಟಿದ್ದಾರೆ. ಇಷ್ಟಾದರೂ ಬಹಳ ಸೌಮ್ಯ ಸ್ವಭಾವ ಧರ್ಮರಾಜಂದು. ಅವನು ಹೇಳ್ತಾನೆ, ನನ್ನ ಮೇಲೆ ನಿಜವಾಗಿಯೂ ನಿಮಗೆ ಪ್ರೀತಿ ಇದ್ದರೆ ನೀವು ಇಲ್ಲೇ ಇರ್ರಿ ಅಂದ್ಬಿಟ್ಟು, ನನ್ನ ಮಾತಿಗೆ ಆದರೂ ಬೆಲೆ ಕೊಟ್ಟು ನನ್ನ ಮೇಲೆ ಪ್ರೀತಿ ಇದ್ದರೆ ಇರ್ರಿ, ಇಲ್ಲಿ ಪೂರ್ತಿ ಖಾಲಿ ಮಾಡಿ ಬಂದರೆ ನಮ್ಮ ದೊಡ್ಡಪ್ಪನಿಗೆ ಅವಮಾನ ಆಗ್ತದೆ, ನಮ್ಮ ಹಿಂದೆ ಬಂದುಬಿಟ್ರೆ. ಅದರಿಂದ ಸರಿಯಲ್ಲ, ನಾನು ನಿಮ್ಮನ್ನೇ ಬೇಡ್ಕೊಳ್ತೇನೆ, ಪ್ರೀತಿ ನನ್ನ ಮೇಲೆ ಪ್ರೀತಿ ಇದ್ದರೆ ಇಲ್ಲಿರ್ರಿ ಅಂತ ಅಷ್ಟು ಗಟ್ಟಿ ಹೇಳಿದಾಗ ಸರಿ ಅಂತ ಹೇಳಿ ಎಲ್ಲರೂ ಕೂಡ ಉಳ್ಕೊಂಡ್ರಂತೆ. ಕೃಷ್ಣ ದೇವಲೋಕದ ಶಿಲ್ಪಿ ವಿಶ್ವಕರ್ಮನನ್ನ ಕರೆಸಿ ಇಂದ್ರಪ್ರಸ್ಥದಲ್ಲಿ ನವನಗರವನ್ನೇ ನಿರ್ಮಾಣ ಮಾಡಿಸಿದ. ವ್ಯಾಸರು ಇದ್ದರು. ಅದ್ಭುತವಾದಂಥ ಇದು ನಡೀತು, ಪಟ್ಟಣ ನಿರ್ಮಾಣ ಆಯ್ತಲ್ಲಿ. ದೇಶಂಚನಾತಿ ಜನ ಸಂವೃತ ಮನ್ಯ ದೇಶ ಸಂಸ್ಥೈರ್ಜನೈರಭಿಪುರಿರ್ ಆಶುಪಾರ್ಥಾಃ ತೇಷಾಂ ಗುಣೈರ್ಹರಿಪದಾನತಿ ಹೇತುತಶ್ಚ ರಾಷ್ಟ್ರಾಂತರಾಯ ಶುಭಾವಸತಿ ಸ್ಮ ಚಕ್ರುಃ. ಬೇರೆ ಬೇರೆ ದೇಶದವರೆಲ್ಲ ಬಂದು, ಹರಿಭಕ್ತರೆಲ್ಲ ಬಂದು ಅಲ್ಲಿ ಸೇರಿಕೊಂಡ್ರಂತೆ. ಅಲ್ಲೇ ಮನೆ ಮಾಡಿದರು. ಒಂದು ಪಾಂಡವರ ಸದ್ಗುಣ, ಆ ಮೇಲಿಂದ ಮೇಲೆ ವೇದವ್ಯಾಸ ದೇವರು ಕೃಷ್ಣರು ಬರ್ತಿರ್ತಾರೆ ಇಂದ್ರಪ್ರಸ್ಥಕ್ಕೆ ಅಂತ ಇವರ ಸಹವಾಸ ಬೇಕು ಅಂತ ಬೇರೆ ಬೇರೆ ರಾಷ್ಟ್ರದವರೆಲ್ಲ ಬಂದು ಸೇರಿದ್ದಾರೆ. ಈ ಕಡೆ ಹಸ್ತಿನಾಪುರದಲ್ಲಿ ದುರ್ಯೋಧನ ರಾಜನಾದ, ದುಶ್ಯಾಸನ ಯುವರಾಜನಾಗಿದ್ದಾನೆ. ಇಂದ್ರಪ್ರಸ್ಥದಲ್ಲಿ ಧರ್ಮದಿಂದ ಪಾಂಡವರು ಆಳ್ಕೊಂಡು ಸುಖವಾಗಿ ಇದ್ರು. ಅಂತೂ ಒಂದು ಮಟ್ಟಕ್ಕೆ ಬಗೆಹರಿತು ಅಂತ ಆಯಿತು. ಹೇಗೆ ಇಂದ್ರಪ್ರಸ್ಥದಲ್ಲಿ ಪಾಂಡವರು ಇದ್ದದ್ದು ಅಂದರೆ, ಕೆಲಸ ಹಂಚಿಕೊಂಡಿದ್ದರಂತೆ. ಯಜ್ಞ ಮಾಡೋದು, ದಾನ ಮಾಡೋದು, ಬ್ರಾಹ್ಮಣರು ಬಂದರೆ ಗೌರವಿಸೋದು, ಅವರ ಸಮಸ್ಯೆ ಪರಿಹಾರ, ಇದೆಲ್ಲ ಯುಧಿಷ್ಠಿರನ ಜವಾಬ್ದಾರಿ. ಇಡೀ ಊರಿನಲ್ಲಿ ಧರ್ಮ ನಡೀತದೋ ಇಲ್ವೋ, ಮನೆ ಮನೆಗಳಲ್ಲಿ ಧರ್ಮಾನುಷ್ಠಾನ ನಡೀತದೋ ಇಲ್ವೋ ಅಂತ ಭೀಮಸೇನ ನೋಡ್ಕೋತಿದ್ದಂತೆ. ಮನೆ ಮನೆಗೆ ಹೋಗಿ ಅವನು ಧರ್ಮಾನುಷ್ಠಾನ, ಕಾಲಕ್ಕೆ ಸರಿಯಾಗಿ ಉಪನಯನ ಮಾಡಿದ್ರೆ ಇಲ್ವೋ ಹುಡುಗರಿಗೆ, ಯಾಕೆ ಮಾಡಿಲ್ಲ, ಉಪನಯನ ಮಾಡ್ರಿ, ಇದೆಲ್ಲ ಭೀಮಂದು. ಮತ್ತು ರಕ್ಷಣೆ ಮತ್ತು ಹರಿತತ್ವ ಶಂಸನ, ಪ್ರತಿಯೊಬ್ಬರಿಗೂ ವಿಷ್ಣು ಸರ್ವೋತ್ತಮತ್ವ ಬೋಧನೆ ಆಗಬೇಕು. ಇವು 3 ಜವಾಬ್ದಾರಿ ಭೀಮಂದು. ಧರ್ಮಾನುಶಾಸ್ತಿ, ಹರಿತತ್ವ ಶಂಸನ, ಸ್ವರಾಷ್ಟ್ರ ರಕ್ಷಾ, 3 ಭೀಮ ತಗೊಂಡಿದ್ದು. ಸ್ತ್ರೀ ಧರ್ಮ ಹೇಳ್ಕೊಡ್ಲಿಕ್ಕೆ ದ್ರೌಪದಿ ದೇವಿ.
ಎಲ್ಲ ಹೆಣ್ಮಕ್ಳನ್ನು ಕರೆಸಿ ತುಳಸಿ ಪೂಜೆ ಅವೆಲ್ಲ ಮಾಡಿಸ್ಬೇಕಲ್ಲ, ಅದೆಲ್ಲ ದ್ರೌಪದಿ ಜವಾಬ್ದಾರಿ. ಕೋಶ ರಕ್ಷಣೆ ದ್ರೌಪದಿ ಜವಾಬ್ದಾರಿ. ಹಣಕಾಸಿನ ವ್ಯವಸ್ಥೆ, ಎಲ್ರಿಗೂ ಕೂಡ ಭೃತ್ಯರು ಯಾರು ಸರಿ ಮಾಡಿದ್ದಾರೆ, ಯಾರು ದುಷ್ಟರು, ಯಾರು ಗುಣವಂತರು, ಅದನ್ನೆಲ್ಲ ನೋಡಿ ಅವರಿಗೆ ಸಂಬಳ ಕೊಡೋದು, ಇದೆಲ್ಲ ದ್ರೌಪದಿ ದೇವಿ ಜವಾಬ್ದಾರಿ. ಅರ್ಜುನ ಯಾರು ಶತ್ರುಗಳಿದ್ದಾರೆ, ಶತ್ರು ರಾಷ್ಟ್ರವನ್ನ ಇವರ ಮೇಲೆ ಕತ್ತಿ ಮಸಿಯುವಂತಹ ಶತ್ರುಗಳಿರ್ತಿದ್ರು, ಅವರ ರಾಷ್ಟ್ರ ಮರ್ದನ ಮಾಡಲಿಕ್ಕೆ ಅರ್ಜುನ. ಇನ್ನು ಸಕೀಚಕಾದಿಂಶ್ಚಮ ಮರ್ದ ಭೀಮ, ಭೀಮನು ಆ ಜವಾಬ್ದಾರಿ ತಗೊಂಡಿದ್ದ. ಕೀಚಕ ಮೊದಲಾದವರೆಲ್ಲ ಅವ್ರಿಗೆಲ್ಲ ಶಿಕ್ಷೆ ಕೊಡಲಿಕ್ಕೆ ಭೀಮ. ಹೀಗೆ ಧರ್ಮನಿಷ್ಠರಾಗಿದ್ದರು. ಮತ್ತು ಸಂಬಳ ಕೊಡೋ ಕೆಲಸ ನಕುಲನಿಗೆ, ರಾಜನೀತಿ ನೋಡ್ಕೊಳ್ಳಿಕ್ಕೆಲ್ಲ ಸಹದೇವ, ಅವನು ಒಳ್ಳೆ ನೀತಿವಂತ, ನೀತಿಶಾಸ್ತ್ರಜ್ಞ. ಹಾಗೆ ಧೃಷ್ಟದ್ಯುಮ್ನ ಸೇನಾ ನಾಯಕನಾಗಿ ಧೃಷ್ಟದ್ಯುಮ್ನ ಇದ್ದ. ಇದು ಇಂದ್ರಪ್ರಸ್ಥದಲ್ಲಿ ಇವರು ಆಳ್ತಾ ಇದ್ದ ಕ್ರಮ. ಇದರಿಂದ ಯಾರೂ ಕೂಡ ಒಬ್ಬ ಅವೈಷ್ಣವ ಅಂತ ಇದ್ದಿದ್ದಿಲ್ಲಂತೆ ಇಂದ್ರಪ್ರಸ್ಥದಲ್ಲಿ. ಒಬ್ಬರು ದರಿದ್ರರಿದ್ದಿಲ್ಲ, ಬಡವರು ಅಂತಿದ್ದಿಲ್ಲ. ಯಾಕೆಂದ್ರೆ ನಿಜವಾಗಿಯೂ ಯಾರು ಬಡವರು ಇರೋದೇ ಇಲ್ಲಂತೆ. ಭಗವಂತ ಪ್ರಜೆಗಳನ್ನು ಹುಟ್ಟಿಸಿದವನು, ಎಲ್ಲ ಪ್ರಜೆಗಳಿಗೆ ಬೇಕಾಗುವಷ್ಟು ಭೂಮಿ ಅವನು ವ್ಯವಸ್ಥೆ ಮಾಡಿದ್ದಾನೆ. ಎಲ್ರಿಗೂ ಬೇಕಾಗುವಷ್ಟು ಹಾಲು, ನೀರು, ಧಾನ್ಯ ಎಲ್ಲ ವ್ಯವಸ್ಥೆ ಪರಮಾತ್ಮ ಮಾಡಿದ್ದಾನೆ. ದಡ್ಡ ಅಲ್ಲ, ಬೇಕಾದಷ್ಟು ಪ್ರತಿಯೊಬ್ಬರಿಗೂ ಕೂಡ ಇರಲಿಕ್ಕೆ ಜಾಗ, ತಿನ್ನಲಿಕ್ಕೆ ಆಹಾರ, ಉಡ್ಲಿಕ್ಕೆ ವಸ್ತ್ರ ಎಲ್ಲ ಮಾಡಿದ್ದಾನೆ. ಆದರೂ ಕೆಲವರಿಗೆ ಇಲ್ಲ. ಯಾಕೆ ಅಂತಂದ್ರೆ ಅವ್ರಿಗಿರ್ಬೇಕಾದನ್ನು ಉಳಿದವ್ರು ಕಸ್ಕೊಂಡಿದ್ದಾರೆ ಅಷ್ಟೇ. 10 ಜನರ ಭೂಮಿಯನ್ನು ಒಬ್ಬನೇ ಇಟ್ಕೊಂಡ್ರೆ 10 ಜನರು ಕುಡಿಬೇಕಾದ ಹಾಲನ್ನ ಒಬ್ಬನೇ ತಂದು ನಮ್ಮನೆಗೆ ಹಾಕ್ಕೊಂಡ್ರೆ ಫ್ರಿಡ್ಜ್ ಇದೆ ಅಂತ ಉಳಿದವ್ರಿಗೆ ಹೇಗೆ ಸಿಗ್ಲಿಕ್ಕೆ ಸಾಧ್ಯ? ಅದರಿಂದ ಗೋ ಸಂಪತ್ತಾಗಲಿ, ಭೂಮಿ ಸಂಪತ್ತಾಗಲಿ, ಹಣ ಧಾನ್ಯಗಳು ಎಲ್ರಿಗೂ ಬೇಕಾಗುವಷ್ಟು ದೊರೀತಾ ಇದೆ. ಆದರೆ ಇಲ್ಲ ಅಂತ ಮಾಡಿರೋರು ಪ್ರಜೆಗಳೇ ಪರಸ್ಪರ. ಇನ್ನೊಬ್ಬನಿಗೆ ಈ ಕಡಿಮೆ ಬೀಳೋದು ಯಾಕೆ ಅಂದ್ರೆ ಇವನು ಜಾಸ್ತಿ ತಿನ್ನೋದ್ರಿಂದ. ತಿನ್ನೋದಲ್ಲ, ಸುಮ್ಮನೆ ಕೂಡಿಟ್ಟು ಹಾಳು ಮಾಡೋದ್ರಿಂದ. ಬೇಕಾಗ್ತದೆ ಬೇಕಾಗ್ತದೆ ಅಂತ ಕೂಡಿಟ್ಟದ್ರಿಂದ ಉಳಿದವರು ಬಡವರಾಗಿದ್ದಾರೆ. ಆದರೆ ಅಂಥದ್ದಕ್ಕೆಲ್ಲ ಅವಕಾಶ ಇದ್ದಿಲ್ಲ ಆವಾಗ. ಹಾಗಾಗಿ ಅವೈಷ್ಣವರಿದ್ದಿಲ್ಲ, ದರಿದ್ರರಿದ್ದಿಲ್ಲ, ಧರ್ಮಹಾನಿ ಆಗ್ತಾ ಇದ್ದಿಲ್ಲ ಇಂದ್ರಪ್ರಸ್ಥದಲ್ಲಿ. ಎಲ್ಲರೂ ಕೂಡ ಏನಾದರೂ ಕೆಲಸ ಆಗಬೇಕಾದ್ರೆ ಯುಧಿಷ್ಠಿರನ ಹತ್ರ ಬರ್ತಾ ಇದ್ರು. ಹೀಗೆಲ್ಲ ಇಂದ್ರಪ್ರಸ್ಥದ ರಾಜ್ಯಭಾರ ನಡೀತಿತ್ತು. ಧರ್ಮರಾಜನಿಗೆ ಮದುವೆ ಆಯಿತು. ದೇವಕಿ ಅಂತ ಒಬ್ಬಳು, ಅವಳನ್ನ ಧರ್ಮರಾಜ ಮದುವೆ ಮಾಡಿಕೊಂಡಿದ್ದಾನೆ. ಅಲ್ಲಿ ಹುಟ್ಟಿದವನೇ ಧೃಷ್ಟಕೇತು, ಅವಳ ಸೋದರ ಧೃಷ್ಟಕೇತು, ದೇವಕಿಯ ಸೋದರ ಧೃಷ್ಟಕೇತು. ಆಮೇಲೆ ಇನ್ನೊಂದು ಕಾಳಿ ಸ್ವಯಂವರ ಅಂತ ಒಂದು ಸ್ವಯಂವರ ಆಯಿತು ಕಾಶಿಯಲ್ಲಿ. ಕಾಶಿರಾಜನ ಮಗಳೊಬ್ಬಳು ಕಾಳಿದೇವಿ ಅಂತಿದ್ಲು. ಸಾಕ್ಷಾತ್ ಭಾರತೀ ದೇವಿ ಅವತಾರ ಅವಳು. ದ್ರೌಪದಿ ಆದರೆ ಭಾರತೀ ದೇವಿ ಅವತಾರ, ಬೇರೆ ದೇವತೆಗಳ ಆವೇಶ ಇತ್ತು ದೇಹದಲ್ಲಿ. ಇಲ್ಲಿ ಕೇವಲ ಭಾರತಿ ಕಾಳಿದೇವಿಯಾಗಿ ಸುಂದರಿಯಾಗಿ ಹುಟ್ಟಿದ್ಲು. ಅಲ್ಲಿ ಅವನು ಸ್ವಯಂವರ ಏರ್ಪಾಡು ಮಾಡಿದ್ದ. ಸುಹೋತ್ರ ಅಂತ ಅನ್ನುವನು ಹಿಂದೆ ಚಿತ್ರಗುಪ್ತನೇ ಸುಹೋತ್ರನಾಗಿ ಅವತಾರ ಮಾಡಿ ಸ್ವಯಂವರ ಮಾಡ್ತಾ ಇದ್ದ. ಆ ಸ್ವಯಂವರಕ್ಕೆ ಎಲ್ಲ ಕಡೆಯಿಂದ ರಾಜರು ಬಂದಿದ್ರು. ಯಾಕೆ? ಪರಮ ಸುಂದರಿ ಅವರು. ಪಾಂಡವರು ಹೋಗಿದ್ರು. ರಾಜರ ಮಧ್ಯದಲ್ಲಿ ಭೀಮನೂ ಕೂತಿದ್ದ. ಇವನು ಜರಾಸಂಧಾದಿಗಳು ಬಂದಿದ್ರು. ಆ ಕಾಳಿದೇವಿ ಮಾಲೆ ಹಿಡ್ಕೊಂಡು ಸ್ವಯಂವರ ಯಾರಿಗೆ ಬೇಕಾದ್ರೆ ಹಾಕ್ಬೋದು, ಭೀಮನಿಗೆ ಹಾಕಿದ್ದು. ಯಾಕೆಂದ್ರೆ ಅವಳು ಭಾರತೀ ದೇವಿ ಸಾಕ್ಷಾತ್, ಭೀಮ ವಾಯುದೇವರು. ಅದರಿಂದ ಕಾಳಿದೇವಿ ಭೀಮನಿಗೆ ಮಾಲೆ ಹಾಕಿದ್ಲು. ಆವಾಗ ಜಗಳ ಶುರುವಾಯಿತು. ನೀನು ಹೇಗೆ ಮಾಲೆ ಹಾಕಿಸ್ಕೊಂಡಿ ಅಂತ. ಅವಳನ್ನು ಕೇಳ್ಬೇಕು ಯಾಕೆ ಹಾಕಿದಿ ಅಂತ. ಅದು ಬಿಟ್ಟು ನೀನು ಯಾಕೆ ಹಾಕಿಸ್ಕೊಂಡಿ ಅಂದ್ರೆ ಏನು ಹೇಳ್ಬೇಕು? ಅಲ್ಲ, ನಿನಗೆ ಹಾಕ್ಲಿಕ್ಕೆ ಬಂದಾಗ ಜರಾಸಂಧನಿಗೆ ಹಾಕು ಅಂತ ನೀನು ಹೇಳಿ ಹಾಕಿಸ್ಬೇಕೋ ಬೇಡ? ಕೆಲವು ಸಲ ತೀರ್ಥ ಕೊಡುವಾಗ ಯಾರನ್ನೋ ತಿಳ್ಕೊಂಡು ಕೊಡ್ಲಿಕ್ಕೆ ಹೋಗಿರ್ತಾರೆ. ಇಲ್ಲ ಆಚಾರ ಬಂದಿದ್ದಾರೆ ಅವ್ರಿಗೆ ಕೊಡ್ರಿ ಅಂತ ಇವ್ರು ಕೊಡಿಸ್ತಾರಲ್ಲ. ಹಾಗೆ ನೀನು ಜರಾಸಂಧಾಚಾರಿಗೆ ಹಾಕ್ರಿ ಅಂತ ಹಾಕಿಸ್ಬೇಕೋ ಅಥವಾ ನೀನೇ ಹಾಕಿಸ್ಕೊಂಡ್ಬಿಡೋದು ಅಂತ ಯುದ್ಧ, ಆ ಜಗಳ. ಪೂರ್ವಂ ವಾಕ್ಯೈರ್ ವೈದಿಕೈಸ್ತಾನ್ ಸಭೀಮೋ ಜಿಗ್ಗೆ ತರ್ಕೈ ಸಾಧುಭಿ ಸಂಪ್ರಯುಕ್ತೈ ವೇದಾಶ್ಯ ದೋಷ ಇತಿ ಪೂರ್ವಮೇವ ಸಂಸಾಧಯಿತ್ವೈವ ಸದಾಗಮೈಶ್ಚ. ಹೀಗೆ ವಾದ ಶುರುವಾಯಿತು. ಎಲ್ಲೆಲ್ಲೋ ಬೆಳೀತದು.
ಶಸ್ತ್ರಾಸ್ತ್ರಕ್ಕಿಂತ ಮೊದಲು ವಾಗ್ಯುದ್ಧ ನಡೀತು. ಆ ವಾಗ್ಯುದ್ಧದಲ್ಲಿ ಭೀಮನೇ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದ. ವೇದಗಳನ್ನು ಮೊದಲು ನಿರ್ದುಷ್ಟ ಅಂತ ಸಾಧನೆ ಮಾಡಿ ಆ ವೇದಗಳ ಮೂಲಕ ಹರಿಸರ್ವೋತ್ತಮತ್ವವನ್ನು ಸಾಧನೆ ಮಾಡಿದ. ಉಳಿದ ಎಲ್ಲ ವೇದ ವಿರುದ್ಧ ಶಾಸ್ತ್ರಗಳನ್ನು ಖಂಡನೆ ಮಾಡಿದ. ಬೇರೆ ಬೇರೆ ಶಾಸ್ತ್ರಗಳು ಕೂಡ ವಿಷ್ಣು ಸರ್ವೋತ್ತಮತ್ವವನ್ನೇ ಹೇಳ್ತಾವೆ ಅಂತ ಅನ್ನೋದನ್ನು ತೋರಿಸಿದ್ದಾನೆ. ಅದು ಸ್ವಾರಸ್ಯ. ಇತರ ಶಾಸ್ತ್ರಗಳಲ್ಲಿಯೂ ಕೂಡ ವಿಷ್ಣು ಸರ್ವೋತ್ತಮತ್ವ ಬಂದಿದೆ ಅಂತ ವಿಶೇಷವಾಗಿ ತೋರಿಸಿದ. ಆಮೇಲೆ ಇದು ನಾನು ಬಾಯಿ ಮಾತಿನಿಂದ ಶಾಸ್ತ್ರದ ಆಧಾರದಿಂದ ಹರಿಸರ್ವೋತ್ತಮತ್ವ ಸ್ಥಾಪನೆ ಮಾಡಿದೆ. ಇನ್ನು ಶಸ್ತ್ರದಿಂದ ಬೇಕಾದರೆ ಹರಿಸರ್ವೋತ್ತಮತ್ವ ಸ್ಥಾಪನೆ ಮಾಡ್ತೀನಿ. ನಾನು ಪರಮಾತ್ಮನ ಅನುಗ್ರಹ ಪಾತ್ರ, ಅವನ ಅನುಗ್ರಹದಿಂದ ಯುದ್ಧ ಮಾಡಿ ನಿಮ್ಮನ್ನೆಲ್ಲ ಸೋಲಿಸಿದರೆ ಆಗ ಹರಿಸರ್ವೋತ್ತಮ ಅಂತ ಆಗ್ತದೆ. ಅವನ ಬಲ ಇಟ್ಟುಕೊಂಡು ಅವನ ಪ್ರಸಾದದಿಂದ ನಾನು ಯುದ್ಧ ಮಾಡ್ತೀನಿ, ಅವನಿಗೆ ಸರ್ವೋತ್ತಮತ್ವ ತೋರಿಸ್ತೀನಿ ಅಂತ ಹೇಳಿ ಯುದ್ಧನೂ ನಡೀತು. ಆ ಯುದ್ಧದಲ್ಲಿ ಇವನು ಬಂದ, ಜರಾಸಂಧ ಬಂದ. ಜರಾಸಂಧ ಯುದ್ಧಕ್ಕೆ ಬಂದಾಗ ನೋಡಿ, ಮೊದಲು ಬಾಹುಬಲ ನೋಡ್ರಿ ಅಂತ ಹೇಳಿ ಭೀಮ ಒಂದು ನಿದರ್ಶನ ಕೊಡ್ತಾನೆ. ಪ್ರತ್ಯಕ್ಷ ಉದಾಹರಣೆ ಹೇಳ್ತೇನೆ. ನಾನೊಂದ್ಸಲ ವಿಷ್ಣು ಪೂಜೆ ಮಾಡ್ತಾ ಇರುವಾಗ ಹಸ್ತಿನಾಪುರದಲ್ಲಿ ಗಂಗೆ ಬಂದ್ಲಂತೆ. ವಿಷ್ಣು ಪೂಜೆಗೆ ವಿಘ್ನ ಮಾಡಬೇಕು ಅಂತ ಗಂಗೆ ಬಂದ್ಲಂತೆ. ಅಸುರಾವೇಶ ಆಗ್ತಿರ್ತದೆ. ಗಂಗೆ 20ನೇ ಕಕ್ಷೆಯಲ್ಲಿ ಇದ್ದಾಳೆ. ಇಂಥ ದೇವತೆಗಳಿಗೆ ಅಸುರಾವೇಶ ಉಂಟು. ಗಂಗೆ ಭೀಮ ವಿಷ್ಣು ಪೂಜೆ ಮಾಡ್ತಾ ಇರುವಾಗ ಅದಕ್ಕೆ ವಿಘ್ನ ಮಾಡಬೇಕು ಅಂತ ಗಂಗೆ ಪ್ರವಾಹ ಬಂತಂತೆ. ಗಂಗಾದೇವಿ ಬಂದರೆ ವಾಮಕರೇಣ ಸಾಮೆ ಎಡಗೈಯಿಂದ ಎಷ್ಟೋ ಬಹು ಯೋಜನ ದೂರದಲ್ಲಿ ಆ ಗಂಗೆಯನ್ನು ಹಿಂತಳ್ಳಿ ಬಿಟ್ಟಿದ್ದೀನಿ ನಾನು ಹಸ್ತಿನಾಪುರದಿಂದ. ಆಗ ರುದ್ರದೇವರು ಬಂದರಂತೆ. ಪರೀಕ್ಷೆ ಮಾಡಲಿಕ್ಕೆ ರುದ್ರದೇವರು ಹುಲಿ ರೂಪದಿಂದ ಬಂದರು. ಪಾರ್ವತೀ ದೇವಿ ಒಂದು ಗೋವಿನ ರೂಪ ಧಾರಣೆ ಮಾಡಿದ್ಲು. ಪಾರ್ವತಿ ಒಂದು ಗೋವಾಗಿದ್ದಾಳೆ, ರುದ್ರದೇವರು ಹುಲಿಯಾಗಿದ್ದಾರೆ. ಆ ಗೋವನ್ನು ಹುಲಿ ಕೊಲ್ಲಬೇಕು. ಆ ಥರ ಗೋವನ್ನು ಕೊಲ್ಲೋಲಿಕ್ಕೆ ಅಂತ ಹುಲಿ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಭೀಮಸೇನ ದೇವರು ಆ ರುದ್ರದೇವರ ಜೊತೆಗೆ ಯುದ್ಧ ಮಾಡಿ, ಆ ಹುಲಿ ರೂಪದ ರುದ್ರದೇವರ ಜೊತೆಗೆ ಯುದ್ಧ ಮಾಡಿ ಅವರನ್ನು ಸೋಲಿಸಿದ್ದಾರೆ, ಗದಾಪ್ರಹಾರ ಮಾಡಿ. ರುದ್ರನಿಗೆ ಮೂರ್ಛೆ ಬಂತು. ಆಮೇಲೆ ಅವನು ಹೋಗಿ ಲಿಂಗದೊಳಗೆ ಸೇರ್ಕೊಂಡು ಅಡ್ಕೊಂಡ್ಬಿಟ್ನಂತೆ. ಅದು ವ್ಯಾಘ್ರೇಶ್ವರ ಲಿಂಗ ಅಂತ ಪ್ರಸಿದ್ಧ. ನೋಡಿ, ಯಾರು ಸರ್ವೋತ್ತಮರು, ಯಾರು ಜೀವೋತ್ತಮರು ನೋಡ್ರಿ. ಇನ್ನೊಂದು ಲಿಂಗ ಇದೆ, ಇನ್ನೊಂದು ಸಂದರ್ಭ. ಗೋಮತಿ ನದಿ ತೀರದಲ್ಲಿ, ಹಿಮಾಲಯದಲ್ಲಿ ಗೋಮತಿ ನದಿ ತೀರದಲ್ಲಿ, ಅಲ್ಲಿ ಒಂದ್ಸಲ ಶಿವನಿಗೂ ಭೀಮನಿಗೂ ಯುದ್ಧ ಆಯ್ತಂತೆ. ಆ ಯುದ್ಧದಲ್ಲಿ ಭೀಮ ಸೋತ, ಇವನು ರುದ್ರದೇವರು ಸೋತರು. ಭೀಮ ರುದ್ರದೇವರನ್ನು ಸೋಲಿಸಿದ. ಆವಾಗಲೂ ರುದ್ರದೇವರು ನಾಚಿಕೆಯಾಗಿ ಲಿಂಗದೊಳಗೆ ಅಡಕೊಂಡ್ರಂತೆ. ಅದು ಶಾರ್ದೂಲೇಶ್ವರ ಅಂತ ಪ್ರಸಿದ್ಧ. ಹಾಗೆ ಕೇದಾರ ಅಂತ ಒಂದು ಕ್ಷೇತ್ರ ಇದೆ. ಮಯಾ ಕೇದಾರೇ ವಿಪ್ರರೂಪಿ ಜಿತಶ್ಚ ರುದ್ರೋ ವಿಶಲ್ಲಿಂಗಮೇವಾಶುಭೀತಃ. ರುದ್ರದೇವರು ಬ್ರಾಹ್ಮಣ ರೂಪದಲ್ಲಿ ಬಂದರಂತೆ. ವಿಪ್ರರೂಪಿ ಶಿವ. ವಾದ ನಡೀತು. ಭೀಮಸೇನ ದೇವರೇ ಗೆದ್ದರು. ಆವಾಗಲೂ ನಾಚಿಕೆಯಾಗಿ ಆ ರುದ್ರದೇವರು ವಾದದಲ್ಲಿ ಸೋತು ನಾಚಿಕೆಯಾಗಿ ಅಲ್ಲಿ ಲಿಂಗದಲ್ಲಿ ಅಡಕೊಂಡ್ರಂತೆ. ಮತ್ತೆ ಅವತ್ತಿನಿಂದ ರುದ್ರದೇವರು ಒಂದು ಶಾಪ ಹಾಕಿದ್ರಂತೆ. ಯಾರೂ ಕೂಡ ವೈಷ್ಣವರು ನನ್ನ ಕ್ಷೇತ್ರಕ್ಕೆ ಬರ್ಕೂಡುದು ಅಂತ ನಿಯಮ ಮಾಡಿಬಿಟ್ರಂತೆ. ಯಾರು ಕೇದಾರ ಕ್ಷೇತ್ರಕ್ಕೆ ಬರ್ತಾರೋ ಅವರು ಜ್ಞಾನ ಭ್ರಷ್ಟರಾಗಲಿ ಅಂತ ಶಾಪ ಕೊಟ್ರಂತೆ ರುದ್ರದೇವರೇ. ಯಾಕೆ ಈ ನಾಚಿಕೆಯಾಗಿ ಒಂದ್ ಕಡೆ ಕೂತಿರ್ತಾರೆ ನೋಡ್ರಿ, ಸೋತ ಯಾರು ಮಾತಾಡಿಸ್ಲಿಕ್ಕೆ ಹೋಗ್ಬಾರ್ದು. ಅವ್ರ ಮೇಲೆ ಸಿಟ್ಟು ಬಂದ್ಬಿಡ್ತದೆ. ಸೋತಾಗ ಅವಮಾನ ಆದಾಗ ಸ್ವಲ್ಪ ಹೊತ್ತು ಅವ್ರು ತಣ್ಣಗಾಗೋ ತನಕ ಅವ್ರ ಸುದ್ದಿ ಬಿಟ್ಟು ಬಿಡ್ಬೇಕು. ರುದ್ರದೇವರಿಗೆ ಅಷ್ಟು ದೀರ್ಘಕಾಲ ನಾಚಿಕೆ. ಮಯಾ ಕೇದಾರೇ ವಿಪ್ರರೂಪಿ ಜಿತಶ್ಚ ರುದ್ರೋ ವಿಶಲ್ಲಿಂಗಮೇವಾಶುಭೀತಃ. ಪಾದದಲ್ಲಿ ಸೋತು ಹೆದರಿ ಅಲ್ಲಿ ಲಿಂಗದಲ್ಲಿ ಅಡಕೊಂಡ್ರು ಕೇದಾರದಲ್ಲಿ. ಅವತ್ತಿನಿಂದ ಅವರ ಶಾಪದಿಂದಲೇನೆ ವೈದಿಕರು ಯಾರೂ ಕೂಡ ಕೇದಾರಕ್ಕೆ ಹೋಗೋದಿಲ್ಲ. ಅವರೇ ಶಾಪ ಹಾಕಿದ್ರು. ತತಃ ಪರಂ ವೇದ ವಿದಾಮಗಮ್ಯತಾ ಶಾಪಂ ಪ್ರಾದಾತ್ ಶಂಕರು ವ್ರೀಳಿತೋತ್ರ. ನಾಚಿಕೆಯಾಗಿ ಶಾಪ ಹಾಕಿದ್ರು. ವೇದಜ್ಞರು ಯಾರು ಕೂಡ ಬರ್ಕೂಡ್ದು ವೈದಿಕರು ಅಂತ.
ಅದರಿಂದ ಬದರಿಗೆ ಹೋಗ್ತಾರೆ, ಕೇದಾರಕ್ಕೆ ಹೋಗೋ ರೂಢಿ ಇಲ್ಲ. ಹೀಗೆ ವಿಷ್ಣುವನ್ನು ಅವಲಂಬಿಸಿದಂಥ ನಾನು ಈ ಜಯ ಗಳಿಸ್ತಾ ಇದ್ದೇನೆ ಅಂತಂದ್ರೆ ಇದು ವಿಷ್ಣು ಸರ್ವೋತ್ತಮತ್ವಕ್ಕೆ ಪ್ರತ್ಯಕ್ಷ ನಿದರ್ಶನ. ಇದು ಅಂತ ಹೇಳಿ ಆಮೇಲೆ ಅವರೆಲ್ಲ ಯುದ್ಧಕ್ಕೆ ಬಂದಾಗ ಯುದ್ಧದಲ್ಲಿಯೂ ಕೂಡ ಅವರನ್ನು ಸೋಲಿಸಿ, ಅದರಲ್ಲೂ ವಿಶೇಷವಾಗಿ ಜರಾಸಂಧ ಬಂದಾಗ ಅವನನ್ನು ಸೋಲಿಸಿ ಬೀಳಿಸಿ ಅವನು ಜುಟ್ಟು ಹಿಡಿದು ಆ ಸ್ವಯಂವರ ಮಂಟಪದಿಂದ ಎಳ್ಕೊಂಡು ಹೋದಂತೆ ಭೀಮ. ಎಲ್ಲಿ ಎಳ್ಕೊಂಡು ಹೋಗ್ತಾನೋ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ. ಸೀದಾ ದರ ಎಳ್ಕೊಂಡು ಬಂದು ಗಂಗಾ ನದಿಯಲ್ಲಿ 3 ಸಲ ಮುಳುಗಿಸಿದ್ನಂತೆ. ಯಾಕೆ ಅಂದರೆ ಅವನು ವಿಷ್ಣು ದ್ವೇಷಿ. ಜರಾಸಂಧ ವಿಷ್ಣು ದ್ವೇಷಿ, ಶಿವ ಸರ್ವೋತ್ತಮ ಅಂತ ವಾದ ಮಾಡುವ ಶೈವ ಅವನು. ಗಂಗಾ ನದಿ ವಿಷ್ಣು ಪಾದದಿಂದ ಹುಟ್ಟಿದ್ದು. ಗಂಗಾ ವಿಷ್ಣು ಪದೀಕಿಲ ಅಂತಾರೆ. ಗಂಗಾ ವಿಷ್ಣು ಪಾದದಿಂದ ಹುಟ್ಟಿದ್ದು. ಅವನು ವಿಷ್ಣು ದ್ವೇಷಿ. ಅದನ್ನು 1 ಸಲವೂ ಗಂಗಾ ಸ್ನಾನ ಮಾಡಿದವನಲ್ಲ ಜರಾಸಂಧ. ಪಾಪ ಹೋಗ್ಲಿಕ್ಕಾಗಿಲ್ಲ, ಎಷ್ಟೋ ಮೈಲ್ ದೂರ ಇದ್ದೀವಿ ಅಂದರೆ ಅಂಥವ್ರು ಮಾಡಿರೋದಿಲ್ಲ, ಆ ಮಾತು ಬೇರೆ. ಗಂಗಾ ನದಿ ತೀರದಲ್ಲೇ ಬೇಕಾದಷ್ಟು ಓಡಾಡಿ ಗಂಗಾ ನದಿಯನ್ನು ದಾಟಿದ್ರು ಕಣ್ಣಿಂದ ನೋಡ್ತಿದ್ದಿಲ್ಲಂತೆ ಗಂಗೆಯನ್ನು. ಅಷ್ಟು ದ್ವೇಷ. ಯಾಕೆ? ವಿಷ್ಣು ಪಾದೋದಕ ಅಂತ. ಅದಕ್ಕೆ ಭೀಮಸೇನ ದೇವರ ಹತ್ರ ಸ್ವಯಂವರ ಮಂಟಪದಲ್ಲಿ ಸಿಕ್ಕ, ವಾದದಲ್ಲಿ ಸೋತ, ಯುದ್ಧದಲ್ಲಿಯೂ ಸೋತ. ಮೊದಲು ಭೀಮಸೇನ ದೇವರು ಅವನನ್ನು ಗಂಗಾ ನದಿಯಲ್ಲಿ ಮುಳುಗಿಸಿಟ್ಟು. ಇವನಿಗಿದೆ ಶಿಕ್ಷೆ ಅಂತ. ಸೌರೀಡಿತ ಪ್ರೇಯೋ ಮಾಗಧಾಂಶ್ಚ, ನಾಚಿಕೆಯಾಗಿ ಅವನು ಮಗಧ ದೇಶಕ್ಕೆ ಹೋಗಿಬಿಟ್ನಂತೆ. ಆಮೇಲೆ ಕಾಳಿದೇವಿಯ ಜೊತೆಗೆ ಮದುವೆ ಆಯಿತು ಭೀಮನಿಗೆ. ಸ್ವಯಂವರದಲ್ಲಿ ಮಾಲೆ ಹಾಕಿದ್ಲು. ಅವಳಲ್ಲಿ ಹುಟ್ಟಿದವನೇ ಶರ್ವತ್ರಾತ ಅಂತ ಒಬ್ಬ ಮಗ ಹುಟ್ಟಿದ್ದಾನೆ ಭೀಮನಿಗೆ. ಸಮಾನ ನಾಮಕ ವಾಯು. ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತಿದ್ದಲ್ಲ, ಆ ಸಮಾನ ವಾಯುವೇ ಶರ್ವತ್ರಾತನಾಗಿ ಹುಟ್ಟಿದ್ದಾನೆ. ಇಷ್ಟೆಲ್ಲ ಆದಾಗ ಒಮ್ಮೆ ಬ್ರಹ್ಮದೇವರ ಆಜ್ಞೆಯಂತೆ ನಾರದ ಋಷಿಗಳು ಇಂದ್ರಪ್ರಸ್ಥಕ್ಕೆ ಬಂದರು. ಶಕ್ರಪ್ರಸ್ಥಂ ಪೂಜಿತಶ್ಚಾತ್ರ ಪಾರ್ಥೈಹಿ. ಪಾಂಡವರು ನಾರದರನ್ನ ಗೌರವದಿಂದ ಬರಮಾಡಿಕೊಂಡ್ರು. ಆವಾಗ ನಾರದರು ಪಾಂಡವರಿಗೆ ಒಂದು ವಿಷಯ ಹೇಳ್ತಾರೆ. ಬ್ರಹ್ಮದೇವರ ಆಜ್ಞೆ ಆಗಿದೆ, ಮೊದಲು ದ್ರೌಪದಿ ದೇವಿಯರು ಪಂಚಪಾಂಡವರ ಜೊತೆಗೆ ಒಬ್ಬೊಬ್ಬರ ಜೊತೆಗೆ ಒಂದೊಂದು ದಿನ ಸಂಸಾರ, ಈ ವ್ಯವಸ್ಥೆ ಮಾಡಿಕೊಂಡಿದ್ರು. ದಿನದ ಪರ್ಯಾಯ ಅಂತ ವ್ಯವಸ್ಥೆ. ಆದರೆ ಭಾರತಿಗೆ ಪೂರ್ಣ ಸುಖ ವಾಯುದೇವರಿಂದ ಸಿಗಬೇಕು. ಆದ್ದರಿಂದ ಇನ್ನು ಮೇಲೆ 1 ವರ್ಷ ಒಬ್ಬರ ಜೊತೆಗಿರಬೇಕು. ಇದು ಬ್ರಹ್ಮದೇವರು ಹೇಳ್ಕಳಿಸಿದ್ದು. ಯಾಕೆ ಅಂದರೆ ಕೊನೆಗೆ ಪೂರ್ತಿ ಭೀಮಸೇನ ದೇವರ ಜೊತೆಗೇ ಇರ್ತಾಳೆ ದ್ರೌಪದಿ ದೇವಿ. ಪಂಚಪಾಂಡವರು ಮದುವೆ ಮಾಡ್ಕೊಂಡಿದ್ರು. ಮೊದಲು ಒಂದೊಂದು ದಿವಸ ಒಬ್ಬೊಬ್ಬರ ಜೊತೆಗೆ ಸಂಸಾರ. ಆಮೇಲೆ ಬ್ರಹ್ಮದೇವರು ಹೇಳ್ಕಳಿಸಿದ್ರು 1 ವರ್ಷ ಒಬ್ಬೊಬ್ಬರ ಜೊತೆಗಿರಬೇಕು ಸಂಸಾರ, ಆ ರೀತಿ ಅಂತ ವ್ಯವಸ್ಥೆ ನಾರದರ ಹತ್ರ ಹೇಳ್ಕಳಿಸಿದ್ರು. ಮುಂದಿನ ವ್ಯವಸ್ಥೆ ಏನು ಅಂತಂದ್ರೆ ದ್ರೌಪದಿ ಭೀಮ ಇಬ್ಬರೇ ದಂಪತಿಗಳು. ಉಳಿದವರಿಗೆಲ್ಲ ದ್ರೌಪದಿ ದೇವಿ ಸೋದರ ಪತ್ನಿ, ಅತ್ತಿಗೆಗೆ ಸಮಾನ. ಆ ರೀತಿ ಮಾಡಿಸ್ಬೇಕು ಅಂತಿತ್ತು ಬ್ರಹ್ಮದೇವರಿ. ಅದಕ್ಕೋಸ್ಕರವಾಗಿ ಅದು ಒಂದೇ ಸಲ ಹಾಗೆ ಮಾಡಿಬಿಟ್ರೆ ಸರಿ ಹೋಗೋದಿಲ್ಲ ಅಂತ ವಿಚಾರ ಮಾಡಿ ಮೊದಲು 1 ವರ್ಷ ಒಬ್ಬೊಬ್ಬರ ಜೊತೆಗಿರಲಿ, ಉಳಿದವರೆಲ್ಲ ಆವಾಗ ದ್ರೌಪದಿ ಜೊತೆಗಿರ್ಕೂಡ್ದು.
ಇಂಥ ವ್ಯವಸ್ಥೆ ಮಾಡಿ ಕ್ರಮೇಣ ಎಲ್ಲರ ಸಂಪರ್ಕ ಬಿಡಿಸಿ ಭೀಮನ ಜೊತೆಗೆ ಮಾತ್ರ ಉಳಿಸ್ಬೇಕು. ಈ ದೃಷ್ಟಿಯಿಂದ ಬ್ರಹ್ಮದೇವರು ಹೇಳ್ಕಳಿಸಿದ್ರು. ಅದಕ್ಕೆ ನಾರದರು ಬಂದು ಹೇಳ್ತಾರೆ, ಸುಂದೋಪಸುಂದರು ಅಂತ ಇಬ್ಬರಿದ್ರು, ತಿಲೋತ್ತಮೆ ಅಂತ ಒಬ್ಬಳು ಕನ್ಯೆ ಅವಳು. ಆ ಒಬ್ಬಳು ತಿಲೋತ್ತಮೆಯನ್ನ ನಾನು ವಿವಾಹ ಮಾಡ್ಕೋತೇನೆ ಅಂತ ಇಬ್ಬರೂ ಸೇರಿ ಸುಂದೋಪಸುಂದರು ಹೊಡೆದಾಡಿಕೊಂಡು ಸತ್ರು. ಅದರಿಂದ ಹಾಗಾಗೋದು ಬೇಡ. ಒಂದೊಂದು ವರ್ಷ ಒಬ್ಬೊಬ್ಬರು ದ್ರೌಪದಿ ದೇವಿ ಜೊತೆಗಿರಬೇಕು, ಉಳಿದವರೆಲ್ಲ ಆ ರೀತಿ ಸಂಯಮ ತಂದ್ಕೊಳ್ಬೇಕು, ಅಭ್ಯಾಸ ಆಗಲಿ ಅಂತ ಹೇಳಿ ಅತಃ ಪೃಥಗ್ವತ್ಸರತೋ ಭವತ್ಸು ಕ್ರಮಾತ್ ಕೃಷ್ಣ ತಿಷ್ಠತಾಂ ಯೋನ್ಯಯುಕ್ತಾಂ. ಒಂದೊಂದು ವರ್ಷ ಒಬ್ಬರ ಜೊತೆಗಿರಬೇಕು. ಆ ಸಂದರ್ಭದಲ್ಲಿ ಇನ್ಯಾರಾದರೂ ಅವರನ್ನು ನೋಡಿದರೆ, ಅವರು ಏಕಾಂತದಲ್ಲಿರುವಾಗ ಅವರನ್ನು ನೋಡಿದರೆ ಅವರು 1 ವರ್ಷ ತೀರ್ಥಯಾತ್ರೆಗೆ ಹೋಗ್ಬೇಕು. ಅಂದರೆ ದ್ರೌಪದಿ ದೇವಿ ಧರ್ಮರಾಜನ ಜೊತೆಗಿದ್ದಾಗ ಇನ್ಯಾರೂ ಅಲ್ಲಿ ಪ್ರವೇಶ ಮಾಡೋ ಹಾಗಿಲ್ಲ 1 ವರ್ಷದ ತನಕ. ಅಕಸ್ಮಾತ್ ಅವರು ಏಕಾಂತದಲ್ಲಿದ್ದಾಗ ಯಾರಾದರೂ ಒಳಗೆ ಪ್ರವೇಶ ಮಾಡಿದರೆ, ಅವರ ಕಣ್ಣಿಗೆ ಬಿದ್ದರೆ, ಅವಾಗ ಯಾರು ಇದನ್ನು ನೋಡ್ತಾರೋ ಅವರು 1 ವರ್ಷ ತೀರ್ಥಯಾತ್ರೆ ಮಾಡಬೇಕು. ಇಂಥ ಒಂದು ನಿರ್ಬಂಧ ಮಾಡಿ ವಾರ್ಷಿಕ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾರದರು ಹೇಳಿದರು. ಇದು ಬ್ರಹ್ಮದೇವರ ಆಜ್ಞೆ ಅಂತ. ಆಯಿತು ಅಂತ ಎಲ್ಲರೂ ಕೂಡ ಒಪ್ಪಿದರು. ಹಾಗೆ ಇದ್ರು. ಒಂದು ಸಲ ಧರ್ಮರಾಜನ ಸರದಿ ಇತ್ತು. ಧರ್ಮರಾಜನ ಜೊತೆಗೆ ದ್ರೌಪದಿ ದೇವಿ ಆ 1 ವರ್ಷದ ಅವಧಿ. ಅವತ್ತು ಅಕಸ್ಮಾತ್ ಧರ್ಮರಾಜ ಶಸ್ತ್ರಾಗಾರದಲ್ಲಿದ್ದ ದ್ರೌಪದಿ ದೇವಿ ಜೊತೆಗೆ ಏಕಾಂತದಲ್ಲಿ. ಶಸ್ತ್ರಾಗಾರ ಅಂದರೆ ಆಯುಧ ಇಡುವಂತಹ ಒಂದು ಮನೆ. ಆ ಶಸ್ತ್ರಾಗಾರದಲ್ಲಿ ಧರ್ಮರಾಜ ದ್ರೌಪದಿಯರಿದ್ದರು. ಅದೇ ವೇಳೆಗೆ ಒಬ್ಬ ಬ್ರಾಹ್ಮಣ ಬಂದ. ನನ್ನ ಹಸುಗಳನ್ನು ಯಾರೋ ಕಳ್ಳರು ಕದ್ಕೊಂಡು ಹೋದ್ರು, ಅರ್ಜುನ ಕೂಡಲೇ ನೀನು ಆ ಕಳ್ಳರನ್ನ ಹಿಡಿಬೇಕು, ನನ್ನ ಹಸು ಬಿಡಿಸ್ಬೇಕು ಅಂತ ಬ್ರಾಹ್ಮಣ ಬಂದ. ಅರ್ಜುನ ಅದಕ್ಕೇನಂತೆ ಅಂತ ಬರ್ತೇನೆ, ಆಯುಧ ತಗೊಂಡು ಬರ್ತೇನೆ ಅಂತ ಹೇಳಿ ಶಸ್ತ್ರಾಗಾರಕ್ಕೆ ನುಗ್ಗಿದ. ಅಲ್ಲಿ ಧರ್ಮರಾಜ ದ್ರೌಪದಿ ಏಕಾಂತದಲ್ಲಿದ್ದಾರೆ. ಅಸ್ತ್ರ ತಗೊಂಡ ಹೋದ, ಕಳ್ಳರನ್ನ ಹಿಡಿದ, ಬ್ರಾಹ್ಮಣರಿಗೆ ಕೊಟ್ಟ, ಸರಿ ಹೋಯ್ತು. ಆದರೆ ವಾರ್ಷಿಕ ವ್ಯವಸ್ಥೆ ಧರ್ಮರಾಜನ ಜೊತೆಗಿದ್ದಾಗ ಇವನು ಅಲ್ಲಿ ಪ್ರವೇಶ ಮಾಡಿದ್ದರಿಂದ ಒಪ್ಪಂದದ ಪ್ರಕಾರ ತೀರ್ಥಯಾತ್ರೆ ಮಾಡಬೇಕಾಯ್ತು. ಅರ್ಜುನ ಊರು ಬಿಟ್ಟು ತೀರ್ಥಯಾತ್ರೆಗೆ ಅಂತ ಹೊರಟ. ಧರ್ಮರಾಜನೇ ಹೇಳ್ತಿದ್ದಾನೆ, ನೀನೇನು ಬೇಕು ಅಂತ ಬಂದದ್ದಲ್ಲ, ಶಸ್ತ್ರಕ್ಕೋಸ್ಕರ, ಬ್ರಾಹ್ಮಣನ ಗೋ ರಕ್ಷಣೆ ಮಾಡಬೇಕು ಅಂತ ಆಯುಧಕ್ಕೋಸ್ಕರ ಬಂದು ನಾನೇ ಕ್ಷಮಿಸಿದ್ದೀನಿ, ನಾನೇ ಬೇಡ ಅಂತ ಹೇಳ್ತಿದ್ದೀನಿ, ಹೋಗಬೇಡ, ತೀರ್ಥಯಾತ್ರೆಗೆ ಹೋಗಬೇಡ. ಉದ್ದೇಶಪೂರ್ವಕವಾಗಿ ಬಂದರೆ ಹೋಗಬೇಕು, ನೀನು ಆಕಸ್ಮಿಕವಾಗಿ ನುಗ್ಗಿದವನು, ಅದರಿಂದ ಬೇಡ ಅಂತ ಯುಧಿಷ್ಠಿರನೂ ಹೇಳಿದ, ಭೀಮನೂ ಹೇಳಿದ. ಎಲ್ಲರೂ ಕೂಡ ಸೌಹಾರ್ದದಿಂದ ತಡಿತಾ ಇದ್ದಾರೆ. 1 ವರ್ಷ ಹೀಗೆ ತೀರ್ಥಯಾತ್ರೆಗೆ ಯಾಕೆ ಹೋಗ್ತೀವಿ? ಆದರೂ ಸತ್ಯ ಅರ್ಥಂ ಇಲ್ಲ, ಪ್ರತಿಜ್ಞೆ ಇದೆ, ಸತ್ಯ ಒಪ್ಪಂದ ಮಾಡ್ಕೊಂಡಿದ್ದೀವಿ, ಹೋಗಲೇಬೇಕು ಅಂತ. ಗೋವುಗಳಿಗೆ ಬ್ರಾಹ್ಮಣರಿಗೋಸ್ಕರವಾಗಿ ಸತ್ಯ ಉಲ್ಲಂಘನೆ ಮಾಡಿದರೆ ದೋಷ ಇಲ್ಲ ಅಂತ ಉಂಟು, ಹಾಗುಂಟು ದೋಷ. ಅಥವಾ ಹಿರಿಯರು ಸ್ತ್ರೀ ಸಮೇತರಾಗಿದ್ದಾಗ ಕಿರಿಯರು ಪ್ರವೇಶ ಮಾಡಿದರೆ ಅದು ದೋಷ ಇಲ್ಲ ಅಂತಲೂ ಉಂಟು. ಹಿರಿಯರಿದ್ದಾಗ ಹಿರಿಯರು ಬರಬಾರ್ದು, ದೋಷ ಇಲ್ಲ ಅಂತ ಉಂಟು. ಆದರೂ ಇದ್ಯಾವುದನ್ನು ಕೇಳದೇನೆ ಅರ್ಜುನ ತೀರ್ಥಯಾತ್ರೆ ಹೋಗ್ತೇನೆ, ನನಗದು ಇಷ್ಟವೂ ಹೌದು, ನೀವೇನು ಯೋಚನೆ ಮಾಡಬೇಡಿ ಅಂತ ಹೊರಟುಬಿಟ್ಟು. ತೀರ್ಥಯಾತ್ರೆ ಮಾಡುವಾಗ ಒಂದು ಸಲ ಗಂಗಾ ನದಿಯಲ್ಲಿ ಸ್ನಾನಕ್ಕೆ ಹೋದಾಗ ಒಬ್ಬ ನಾಗಕನ್ಯೆ ಬಂದು ತನ್ನ ಮಾಯಿಯಿಂದ ಅರ್ಜುನನ್ನ ಎಳ್ಕೊಂಡು ಹೋಗಿಬಿಟ್ಲು. ಗಂಗಾ ನದಿಯಲ್ಲೇ ಕೆಳಗೆ ಎಳ್ಕೊಂಡು ತನ್ನ ನಾಗಲೋಕಕ್ಕೆ ಕರ್ಕೊಂಡು ಹೋದ್ಲು, ಪಾತಾಳಕ್ಕೆ. ತಸ್ಯಾಃ ಪಿತಾ ಗರುಡೇನಾತ್ತಪತ್ಯುಃ ಪುತ್ರಾಕಾಂಕ್ಷಿ ಚೋದಯಾಮಾಸ ಪಾರ್ಥಂ ಸಂವತ್ಸರ ಬ್ರಹ್ಮಚರ್ಯೇ ತು ಪಾರ್ಥೈಃ ಕೃಷ್ಣಾ ಹೇತು ಸಮಯೇ ಸಾಧುಬದ್ಧಂ. ಅವಳು ಆ ನಾಗಕನ್ಯೆ, ಅವಳು ಉಲೂಪಿ ಅಂತ ಅವಳ ಹೆಸರು. ಅವಳ ಗಂಡನ್ನ ಗರುಡ ತಿಂದು ಹಾಕಿದ್ದ. ಅವನ ಗಂಡನು ಒಬ್ಬ ನಾಗಕ್ಕೂ ಗರುಡಕ್ಕೂ ಶತ್ರುತ್ವ, ಅದರಿಂದ ಗರುಡ ತಿಂದು ಹಾಕಿದ್ದ. ಮತ್ತೇನು ಮಾಡಬೇಕು? ಉಲೂಪಿ ಗಂಡ ಇಲ್ಲ, ಮಕ್ಕಳಿದ್ದಿಲ್ಲ. ಆಗ ಆ ಉಲೂಪಿಯ ತಂದೆ ಅರ್ಜುನನ್ನು ಕೇಳ್ಕೊಂಡಂತೆ, ಇವಳು ನಿನ್ನ ಕರ್ಕೊಂಡು ಬಂದಿದ್ದಾಳೆ, ಒಂದು ಮಗು ಆಗಬೇಕು ಇವಳಲ್ಲಿ, ಅಷ್ಟು ನೀನು
ಅನುಗ್ರಹ ಮಾಡಿ ಹೋಗು ಅಂತ ಪ್ರಚೋದನೆ ಮಾಡ್ತಾ ಇದ್ದಾನೆ ಆ ಆ ಉಲೂಪಿಯ ತಂದೆ. ಇವನದ್ದೇನು ನಿಯಮ ಅಂತಂದ್ರೆ ಬರೇ 1 ವರ್ಷ ತೀರ್ಥಯಾತ್ರೆ ಮಾತ್ರ ಅಲ್ಲ, ಬ್ರಹ್ಮಚರ್ಯದಲ್ಲಿರಬೇಕು ಅಂತ ಒಂದು ಒಪ್ಪಂದ ಆಗಿತ್ತದು. 1 ವರ್ಷ ಬ್ರಹ್ಮಚಾರಿಯಾಗಿ ತೀರ್ಥಯಾತ್ರೆಯಲ್ಲಿ ತಿರುಗಬೇಕು ಅಂತ ಅವನು ಮತ್ತೆ ಮತ್ತೆ ಬೇಡ್ಕೊಂಡ. ಪುನಃ ಪುನರ್ಯಾಚ್ಯ ಮಾನಸ ಪಾರ್ಥ ಪುತ್ರಾರ್ಥಮಸ್ಯ ಭುಜಗೇನ ತಸ್ಯಾಂ. ಮತ್ತೆ ಮತ್ತೆ ಕೇಳಿದ, ಒಂದು ಮಕ್ಕಳಿಗೋಸ್ಕರ ಕೇಳ್ತಾ ಇದ್ದೇನೆ, ಬೇರೆ ಏನಿಲ್ಲ ಅಂತಂದಾಗ ಸರಿ ಹಾಗೆ ಅಂತ ಹೇಳಿ ಆಗಲಿ ಅಂತ ಹೇಳಿ ಇವನು ಅರ್ಜುನ ಉಲೂಪಿಯನ್ನು ಮದುವೆ ಮಾಡಿಕೊಂಡು ಉಲೂಪಿಯಲ್ಲಿ ಒಂದು ಮಗುವನ್ನು ಹುಟ್ಟಿಸಿದ. ಅವನೇ ಕುಜನ ಅವತಾರ ಇರಾವಂತ ಅಂತ ಹುಟ್ಟಿದ. ಉಲೂಪಿಯಲ್ಲಿ ಅರ್ಜುನನಿಗೆ ಹುಟ್ಟಿದವನು ಇರಾವಂತ. ಅವನು ಕುಜ ಮಂಗಳ ಗ್ರಹ, ಅವನ ಅವತಾರ ವರುಣದೇವರ ಆವೇಶ ಇತ್ತು. ಇರಾವಂತ ಅನ್ನೋನು ಹುಟ್ಟುತ್ತಾನೆ. ಅವನು ಹೇಗಿದ್ದ, ಮನುಷ್ಯನ ಹಾಗಿದ್ನೋ ನಾಗನಾಗಿದ್ನೋ ಇರಾವಂತ. ಅರ್ಜುನ ಮನುಷ್ಯಾಕಾರ, ಅವಳು ನಾಗಕನ್ಯೆ. ಆ ನಾಗ ಜಾತಿನೇ ಬಂತಂತವನು. ಯಾಕೆಂದ್ರೆ ಗುಣ ಪಿತೃ ಮಾತೃಜಾತಿ ಸುತಾನಾಂ. ಭಗವಂತನ ಸೃಷ್ಟಿಯಲ್ಲಿ ಒಂದು ನಿಯಮ, ಮಾತೃಜಾತಿ ಪಿತೃಗುಣಾ ಅಂತ. ತಾಯಿಯ ಜಾತಿ ಬರ್ತದಂತೆ, ತಂದೆ ಗುಣಗಳು ಬರ್ತದಂತೆ. ಮಕ್ಕಳಿಗೆ ಹಾಕ್ತಾವ ತಂದೆ ಗುಣ, ತಾಯಿ ಜಾತಿ. ತಾಯಿ ನಾಗಕನ್ಯೆ, ಆದ್ರಿಂದ ನಾಗಜಾತಿಯವನಾಗೆ ಹುಟ್ಟಿದ. ಆದರೆ ಪರಾಕ್ರಮ ಎಲ್ಲ ಅರ್ಜುನಂದು ಬಂತು. ಅರ್ಜುನನ ಪರಾಕ್ರಮಗಳೆಲ್ಲ ಬಂತು. ಇದೊಂದು ಸಾಧಾರಣ ನಿಯಮ. ತಾಯಿಯ ಜಾತಿ ತಂದೆ ಗುಣ ಅಂತನ್ನೋದು ಸಾಧಾರಣ ನಿಯಮ. ವಸುದೇವನ ಮಗ ಇದ್ದ, ಶ್ರೀಗಾಲ ವಾಸುದೇವ ಅಂತ. ವಸುದೇವನ ಗುಣ ಏನು ಬಂದಿದ್ದಿಲ್ಲ ಅವನಿಗೆ, ಅವನು ಅಸುರ. ಪೌಂಡ್ರಕ ವಾಸುದೇವ ಅಂತಿದ್ದ, ಅವನು ಅಸುರನೇ, ಅವನು ವಸುದೇವನ ಮಗನೇ, ಅಲ್ಲೇನು ಗುಣಗಳು ಬಂದಿದ್ದಿಲ್ಲ. ಸತ್ಯವತಿ ಕ್ಷತ್ರಿಯ ಕನ್ಯೆ, ಅವಳಲ್ಲಿ ಹುಟ್ಟಿದ ವ್ಯಾಸರು ಬ್ರಾಹ್ಮಣರು, ಅವರೇನು ಕ್ಷತ್ರಿಯರಾಗಲಿಲ್ಲ. ತಾಯಿಯ ಜಾತಿಯನ್ನು ಬರಲಿಲ್ಲ. ಸಾಧಾರಣ ನಿಯಮ ಹೀಗೆ. ಎಲ್ಲೋ ಕೆಲವು ಕಡೆ ಅಪವಾದ ಇದೆ, ಇಲ್ಲ ಅಂತಲ್ಲ. ವ್ಯಾಸರೇ ಬ್ರಾಹ್ಮಣರಾದರೂ ತಾಯಿ ಮಾತ್ರ ಕ್ಷತ್ರಿಯಳು. ಮಾತೃಜಾತಿ ಅಂತ ಅನ್ನೋದಕ್ಕೆ ಇಲ್ಲಿ ಎಕ್ಸೆಪ್ಷನ್. ಗಂಗೆ ದೇವತಾ ರೂಪದಿಂದಲೇ ಬಂದಿದ್ದಲ್ವ ಗಂಗೆ, ಇವನನ್ನು ಶಂತನನ್ನು ಮದುವೆ ಮಾಡಿಕೊಳ್ಳಿಕ್ಕೆ. ಆದರೆ ಹುಟ್ಟಿದಂಥ ಭೀಷ್ಮ ಅವನು ಮಾನವ ಶರೀರ, ಅವಳು ದೇವತಾ ಶರೀರ. ಹೀಗೆ ಬೇಕಾದಷ್ಟಿದೆ. ಎಲ್ಲ ಕಡೆ ವಿಚಾರ ಇದ್ದೇ ಇದೆ, ಅಂದರೆ ಅಪವಾದಗಳಿದ್ದೇ ಇದೆ. ಅಂತೂ ಉಲೂಪಿ ಅರ್ಜುನನಿಂದ ಮಗನನ್ನು ಪಡೆದ್ಲು. ಮತ್ತೆ ಅಷ್ಟು ಮಗು ಹುಟ್ಟಲ್ಲ, ಮತ್ತೆ ಅರ್ಜುನ ತೀರ್ಥಯಾತ್ರೆ ಮುಂದುವರಿಸಿದ. ಅವಳು ದೇವಲೋಕಕ್ಕೆ ಹೋದ್ಲು. ಉಲೂಪಿ ಮಗನನ್ನು ಕರ್ಕೊಂಡು, ಇರಾವಂತನ ಕರ್ಕೊಂಡು ದೇವಲೋಕಕ್ಕೆ ಹೋದ್ಲು. ಯಾಕೆ ಅಂದರೆ ಇವರು ಭುಜಗಳು ಸೇರಿಸ್ಕೊಳ್ಳಿಲ್ಲ. ಅರ್ಜುನನಿಂದ ಹುಟ್ಟಿದ ಮಗ ನೀನು, ಅವನಿಂದ ಮಗನನ್ನು ಪಡೆದಿದ್ದು, ಇಲ್ಲಿರಬೇಡ ಅಂದರು. ಇಲ್ಲಿ ಬಿಟ್ಟು ದೇವಲೋಕಕ್ಕೆ ಹೋದ್ಲವಳು. ದೇವತೆಗಳ ಜೊತೆಗೆ ವಾಸವಾಗಿದ್ಲು. ಮತ್ತೆ ಬ್ರಹ್ಮಚರ್ಯ ಹೋಯ್ತಲ್ಲ ಅರ್ಜುನನಿಗೆ. 1 ವರ್ಷ ಬ್ರಹ್ಮಚರ್ಯದಲ್ಲಿದ್ದೇನೆ ಅಂತ ಹೇಳಿದ್ದು ಭಾರೀ ಸತ್ಯಕ್ಕೋಸ್ಕರ, ಪ್ರತಿಜ್ಞೆಗೋಸ್ಕರ ಅಂತ ಯುಧಿಷ್ಠಿರಾದಿಗಳು ಬೇಡ ಅಂದ್ರೂ ತೀರ್ಥಯಾತ್ರೆಗೆ ಹೊರಟ. ಇದು ಮಾತ್ರ ಉಲೂಪಿಯನ್ನ ಮಗನನ್ನು ಪಡೆದ್ಬಿಟ್ಟ. ಉಲೂಪಿಯಲ್ಲಿ ಮಗನನ್ನು ಪಡೆದ. ಬ್ರಹ್ಮಚರ್ಯಲ್ಲಿ ಉಳಿತು. ಇದೆಲ್ಲ ಜ್ಞಾನಿಯಾದಂಥ ಅರ್ಜುನನಿಗೆ ಅಷ್ಟು ದೋಷ ಆಗೋದಿಲ್ಲ. ಇದೇನು ಮಹತ್ತರ ದೋಷ ಅಲ್ಲ ಅಂತ ನಿರ್ಣಯ ಕೊಡ್ತಾರೆ ಆಚಾರ್ಯ. ಶ್ರೇಷ್ಠಾಪರಾಧ ನಾಣ್ಯ ದೋಷಸ್ಯ ಲೇಪಃ ತೇಜೀಯಸಾಂ ನಿರ್ಣಯೋಯಂ ಹಿ ಶಾಸ್ತ್ರೇ. ಜ್ಞಾನಿಗಳಾದಂಥವರಿಗೆ ಶ್ರೇಷ್ಠಾಪರಾಧ ದೋಷ ಆಗ್ತದೆ. ಇದು ಶ್ರೇಷ್ಠಾಪರಾಧ ಏನಲ್ಲ. ಸ್ವೋತ್ತಮರ ಅಪರಾಧ ಮಾಡಬಾರ್ದು. ಸ್ವೋತ್ತಮ ಅಪರಾಧ ಮಾತ್ರ ದೋಷ ಆಗ್ತದೆ. ಇದು ಬ್ರಹ್ಮಚರ್ಯ ಲೋಪ ಬಂತು ಅಂತ ಅನ್ನೋದು ಅಷ್ಟೇ. ಜ್ಞಾನಿಗಳಿಗೆ ಇಂಥ ಸಣ್ಣ ಪುಟ್ಟ ಪಾಪಗಳು ಲೇಪ ಆಗೋದಿಲ್ಲ ಅಂತ ನಿಯಮ. ಇಂದ್ರ ಅಹಲ್ಯ ದರ್ಶನ ಮಾಡಿದರೆ, ಅಹಲ್ಯ ಮೇಲೆ ಬಲಾತ್ಕಾರ ಮಾಡಿದ, ಅವನಿಗೇನಂಥ ದೋಷ ಆಗಲಿಲ್ಲ.
ಅಲ್ಲಿಂದ ಮುಂದೆ ತೀರ್ಥಯಾತ್ರೆ ಹೊರಟವನು ಭೀಮ ಮತ್ತು ಇವರು ಅವರಿಗೆ ಮಾತು ಕೊಟ್ಟಿದ್ನಲ್ಲ, ನಾನು ಹೋಗ್ತೀನಿ ಅಂತ. ಅವರು ಕ್ಷಮಾ ಮಾಡಿದ್ರಂತ, ಇರಲಿ ಬಿಡು ಪರವಾಗಿಲ್ಲ ಅಂತ. ಯುಲೂಪಿಯಿಂದ ಮಗನನ್ನು ಪಡೆದದ್ದಕ್ಕೆ ಅವರು ಕ್ಷಮಾ ಮಾಡಿದ್ರು, ಮುಗ್ದೇ ಹೋಯ್ತಲ್ಲಿ. ಅಲ್ಲಿಂದ ಮುಂದೆ ತೀರ್ಥಯಾತ್ರೆಗೆ ಹೋದ. ಪಾಂಡ್ಯ ದೇಶ ಅಂತಿದೆ, ಪಾಂಡ್ಯ ದೇಶಕ್ಕೆ ಹೋದ. ಅಲ್ಲಿ ಪಾಂಡ್ಯ ದೇಶದಲ್ಲಿ ಆ ರಾಜನ ಕುಮಾರಿ ವೀರಸೇನ ಅಂತ ರಾಜ, ಅವನ ಮಗಳಿದ್ಲು ಚಿತ್ರಾಂಗದೆ ಅಂತ ಅವಳ ಹೆಸರು. ಚಿತ್ರಾಂಗದೆಯನ್ನು ಕೊಟ್ಟು ಮದುವೆ ಮಾಡಿದ. ಇದನ್ನು ಅವರು ಇದು ಮಾಡಿದ್ರು. ಅಂದ್ರೆ ಆಗ 1 ವರ್ಷ ಮುಗಿದಿತ್ತು, ಬ್ರಹ್ಮಚರ್ಯದ ಕಾಲ 1 ವರ್ಷದ ಮುಗಿದಿತ್ತು. ಸಂವತ್ಸರ ಅಂತ ಆಚಾರ್ಯ ಹೇಳ್ತಾರೆ. ಸಂವತ್ಸರ ಮುಗಿದೋಗಿತ್ತು, ಆದ್ರಿಂದ ಇದು ದೋಷ ಆಗಲಿಲ್ಲ. ಮತ್ತು ಚಿತ್ರಾಂಗದೆ ಯಾರು ಅಂದರೆ ಶಚಿದೇವಿಯ ಅವತಾರ. ಅರ್ಜುನ ಇಂದ್ರನ ಅವತಾರ, ಇಂದ್ರನ ಪತ್ನಿ ಶಚಿ, ಅವಳ ಅವತಾರ ಚಿತ್ರಾಂಗದೆ. ಪಾಂಡ್ಯ ದೇಶದ ರಾಜಕುಮಾರಿಯಾಗಿದ್ಲು, ಅವಳನ್ನ ಚಿತ್ರಾಂಗದೆಯನ್ನ ಮದುವೆ ಮಾಡಿಕೊಂಡ. ಬಭ್ರುವಾಹನ ಅಂತನ್ನುವಂಥ ಮಗ ಹುಟ್ಟಿದ್ದಾನೆ, ಅವನು ಇಂದ್ರನ ಮಗನೇ. ಪೂರ್ವದಲ್ಲಿ ಇಂದ್ರನ ಮಗ ಪಾದಾಭಿಮಾನಿ ಜಯಂತ, ಅವನೇ ಬಭ್ರುವಾಹನನಾಗಿ ಹುಟ್ಟಿದ. ಇವಳು ಶಚಿದೇವಿ ತಾರೆಯಾಗಿ ಹುಟ್ಟಿದ್ಲು. ರಾಮನ ಕಾಲದಲ್ಲಿ ತಾರೆ ಆಗಿದ್ಲು ಅವಳು, ವಾಲಿಯ ಹೆಂಡತಿ ತಾರೆ. ರಾಮನ ಕಾಲದಲ್ಲಿ ಆ ಕಥೆ ಎಲ್ಲ ಮುಗಿದಾಗ ಅವಳು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅವಳಿಗೆ. ಯಾಕೆಂದ್ರೆ ಕರ್ಣನ ಸಂಘ ಮಾಡಿದ್ದು, ಇದು ಸುಗ್ರೀವನ ಸಂಘ ಆಗಿತ್ತು. ಸುಗ್ರೀವ ತಾರೆಯನ್ನು ತಂದಿಟ್ಟುಕೊಂಡಿದ್ದ. ಹಾಗಾಗಿ ಆ ಅಪರಾಧದಿಂದ ಶಚಿದೇವಿಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗಿದ್ದಿಲ್ಲ, ಸುಗ್ರೀವನ ಸಂಘ ಆದದ್ರಿಂದ. ಅಂತರಿಕ್ಷ ತನಕ ಹೋಗಿ ಅಲ್ಲಿ ಸ್ವರ್ಗದಲ್ಲಿ ಬಾಗಿಲು ತೆಗಲಿಲ್ಲ, ವಾಪಸ್ ಬಂದ್ಬಿಟ್ಟಿದ್ಲು. ವಾಪಸ್ ಬಂದು ಚಿತ್ರಾಂಗದೆಯಾಗಿ ಹುಟ್ಟಿದ್ಲು. ಯಾಕೆ ದೇವತಾ ಸ್ತ್ರೀ ಅವಳು ಶಚಿ. ತನ್ನ ಗಂಡ ಇಂದ್ರ 8ನೇ ಕಕ್ಷೆ, ಇಂದ್ರನಿಗಿಂತ ಕೆಳಗಿನವನು. ಯಾರು? ಸುಗ್ರೀವ ಸೂರ್ಯ ಅವನು 12ನೇ ಕಕ್ಷೆ, ಇಂದ್ರ 8ನೇ ಕಕ್ಷೆ. ತನ್ನ ಗಂಡನಿಗಿಂತ ಕೆಳಗಿನವರ ಸಂಪರ್ಕ ಆದದ್ರಿಂದ ಅವರಿಗೆ ಅದು ದೋಷ ಆಯಿತು. ಆದ್ರಿಂದ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ ಅವಳಿಗೆ, ಶಚಿದೇವಿಗೆ. ಅಂತರಿಕ್ಷದಿಂದ ಚಿತ್ರಾಂಗದೆಯಾಗಿ ಹುಟ್ಟಿದ್ಲು. ಅರ್ಜುನ ಮದುವೆ ಮಾಡಿಕೊಂಡ. ಅದಕ್ಕೆ ಮಾದ್ರಿಗಾದದ್ದು ಅದೇನೆ. ಮಾದ್ರಿಗೂ ಅಪಕೀರ್ತಿ ಬಂತು, ಪಾಂಡುರಾಜನ ಸಾವಿಗೆ ಕಾರಣ ಆದ್ಲು. ಯಾಕೆ? ಗಂಡನಿಗಿಂತ ದೊಡ್ಡವ್ರನ್ನ ಕರಿಬೇಕಾಗಿತ್ತು. ಪಾಂಡುರಾಜನ ಸಮಕಕ್ಷೆಯಲ್ಲಿರ್ತಕ್ಕಂಥ ಅಶ್ವಿನಿ ಕುಮಾರರನ್ನ, ಅಶ್ವಿನಿ ದೇವತೆಗಳನ್ನ ಆಹ್ವಾನ ಮಾಡಿದ್ಲು ಮಾದ್ರಿ. ಇಬ್ರು 18ನೇ ಕಕ್ಷೆ, ಉತ್ತಮರನ್ನ ಕರಿಬೇಕಾಗಿತ್ತು. ಕೆಳಗಿನವ್ರನ್ನ ಕರೆದದ್ರಿಂದ ಆ ಮಾದ್ರಿ ಗಂಡನ ಮರಣಕ್ಕೆ ಕಾರಣ ಅಪಕೀರ್ತಿ ಬಂತವಳಿಗೆ. ಅದೇ ರೀತಿ ಇಲ್ಲಿ ಶಚಿದೇವಿ ಇಂದ್ರನಿಗಿಂತ ಕೆಳಗಿನವನಾಗಿರ್ತಕ್ಕಂಥ ಸುಗ್ರೀವನ ಸಂಘ ಆದದ್ರಿಂದ ಸ್ವರ್ಗಕ್ಕೆ ಹೋಗದೆ ಬಂದಿದ್ಲು. ಬಭ್ರುವಾಹನ ಅನ್ನೋ ಮಗ ಹುಟ್ಟಿದ. ಅಲ್ಲಿಂದ ಮುಂದೆ ಅರ್ಜುನ ಪ್ರಯಾಣ ಮಾಡಿ ಕನ್ಯಾತೀರ್ಥ ಅನ್ನುವಂಥ ತೀರ್ಥಕ್ಕೆ ಹೋಗ್ತಾನೆ. ಇಂದಿನ ಕಥೆ ನಾಳೆ ಮುಂದುವರಿಸಿ. ಕೃಷ್ಣ ಅರ್ಪಣೆ.